ನಮಸ್ಕಾರ. ಇದು ಶೇಕ್ಸ್ಪಿಯರ್ನ 400ನೇ ವರ್ಷದ ಜನ್ಮ ಶತಮಾನೋತ್ಸವ ಅಂತೆ, ಅಂದರೆ ಅವನು ಹುಟ್ಟಿ 400 ವರ್ಷ ಆಯಿತು ಅಂತ ಒಂದು ಲೇಖನವನ್ನು ತಿರುಶ್ರೀಧರ ಅವರು ಬರೆದಿದ್ದಾರೆ. ಅದನ್ನು ನಾನು ಮೊದಲು ಓದಿಬಿಡ್ತೇನೆ, ಆಮೇಲೆ ಅದರ ಬಗ್ಗೆ ಬೇರೆ ವಿಷಯಗಳನ್ನು ಮಾತಾಡಬಹುದು ಅಂತ ಅಂದ್ಕೊಳ್ತೀನಿ. ಯಾಕೆಂದರೆ ಶೇಕ್ಸ್ಪಿಯರ್ ಬಗ್ಗೆ ಗೊತ್ತಿರೋರು ಗೊತ್ತಿಲ್ಲದೆ ಇರೋರು ವಿದ್ಯಾರ್ಥಿಗಳು ಎಲ್ಲ ತರಗತಿಗಳಿಗೂ ಪಠ್ಯ ಆಗೋದರಿಂದ ಎಲ್ಲರಿಗೂ ಅನುಕೂಲ ಆಗಲಿ ಅನ್ನುವ ದೃಷ್ಟಿಯಿಂದ ಮಾಡ್ತಾ ಇರೋದಷ್ಟೇ. ಶತಮಾನಗಳು ಉಳಿದರೂ ಬದುಕಿ ಉಳಿಯುವವರು ವಾಲ್ಮೀಕಿ, ವ್ಯಾಸ ಮತ್ತು ಶೇಕ್ಸ್ಪಿಯರ್ ಎಂದು ವೈಎನ್ಕೆ ಒಮ್ಮೆ ಹೇಳಿದ್ದರು. ಲಂಕೇಶ್ ಕೂಡ ಹೀಗೆ ಹೇಳಿದ್ದರು. ಈ ಮಾತಿಗೆ ಪುಷ್ಟಿ ಸಿಗುತ್ತಲೇ ಇರುತ್ತದೆ. ತಾನು ಅಳಿದ ಕೇವಲ 52 ವರ್ಷಗಳಲ್ಲಿ ಇವನು ಅಲ್ಪಾಯು. ಶೇಕ್ಸ್ಪಿಯರ್ ಮಾಡಿದ ಮಾಯೆ ಅವಿಸ್ಮರಣೀಯ. ಮನುಷ್ಯರ ದುಗುಡ, ಪ್ರೀತಿ, ಈರ್ಷ್ಯೆ, ರೋಷ, ದ್ವೇಷ, ವ್ಯಸನ, ಹಾಸ್ಯ ಮೊದಲಾದ ಸ್ವಭಾವಗಳಿಗೆ ಮೂರ್ತ ರೂಪ ಕೊಟ್ಟ, ಸೃಷ್ಟಿಸಿದ ಬಹುತೇಕ ಪಾತ್ರಗಳಿಗೆ ದುರಂತ ಅಂತ್ಯ ತಂದ ಶೇಕ್ಸ್ಪಿಯರ್ ಶತಮಾನಗಳಿಂದಲೂ ವಿಶ್ವಮಾನ್ಯ. ಮುಂದೆಯೂ ಕೂಡ. ಇಂದು ಹೆಮ್ಮೆಯ ನಾಟಕಕಾರನ 400ನೇ ಜನ್ಮದಿನ. ದುರಂತ ನಾಟಕಗಳನ್ನು ಇವನು ಬರೀತಾನೆ ಅಂತ. ಗ್ರೀಕ್ ದುರಂತ ನಾಟಕಗಳೇ ಬೇರೆ, ಶೇಕ್ಸ್ಪಿಯರ್ನ ದುರಂತ ನಾಟಕಗಳೇ ಬೇರೆ. ಹಾಗಾಗಿ ಶೇಕ್ಸ್ಪಿರಿಯನ್ ಟ್ರ್ಯಾಜಿಡಿ ನೋಡಿ, ಇಲ್ಲಿ ಗ್ರೀಕ್ ಟ್ರ್ಯಾಜಿಡಿ ಅಲ್ಲಿ ಯಾರ ಹೆಸರು ಬರೋದಿಲ್ಲ, ಬರೀ ಗ್ರೀಕ್ ಟ್ರ್ಯಾಜಿಡಿ ಬರುತ್ತೆ. ಅಂದರೆ ದೈವವೇ ಕಾರಣ ಮನುಷ್ಯನ ಪತನಕ್ಕೆ ಅಂತ. ಶೇಕ್ಸ್ಪಿರಿಯನ್ ಟ್ರ್ಯಾಜಿಡಿ ಅಂತ ಇವನ ಹೆಸರಲ್ಲಿ, ಅಂದರೆ ಮನುಷ್ಯನ ದೌರ್ಬಲ್ಯವೇ ಕಾರಣ ಅಂತ. ಅದನ್ನು ಸಾಧ್ಯವಾದರೆ ನಾನು ಆಮೇಲೆ ವಿವರಿಸ್ತೇನೆ. ಕನ್ನಡದ ಮೇಲೂ ಈ ಅಪ್ರತಿಮ ಪ್ರತಿಭಾವಂತರ ಪ್ರಭಾವ ಕಡಿಮೆ ಏನಿಲ್ಲ. 1876ರಲ್ಲಿ ಪ್ರಕಟವಾದ ಬಿ ವೆಂಕಟಾಚಾರ್ಯರ ಭ್ರಾಂತಿ ವಿಲಾಸ ಕನ್ನಡದಲ್ಲಿ ಬಂದ ಶೇಕ್ಸ್ಪಿಯರ್ನ ಮೊದಲ ಕನ್ನಡ ರೂಪಾಂತರ. ಇದನ್ನು ಸ್ವಲ್ಪ ಗುರುತಿಸ್ಬೇಕು. ಇದನ್ನು ಇನ್ನೂ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲೂ ನೋಡಿದೆ. ಮೊದಲ ಶೇಕ್ಸ್ಪಿಯರ್ನ ನಾಟಕಗಳ ಮೊದಲ ರೂಪಾಂತರ ಯಾವುದು ಅಂದಾಗ ಭ್ರಾಂತಿ ವಿಲಾಸ ಅಂತ ಬರೀಬೇಕು. ಸಾಧ್ಯ ಆದರೆ ಬಿ ವೆಂಕಟಾಚಾರ್ಯ ಅಂತ ಬರೋದು. ಈ ಕೃತಿ ಕಾಮಿಡಿ ಆಫ್ ಎರರ್ಸನ್ನು ಆಧರಿಸಿದ್ದು. ಇದ್ರ ಬಗ್ಗೆ ಮತ್ತೆ ಬರುತ್ತೆ, ಅದರಿಂದ ಅಲ್ಲಿ ನಾನು ಅದು ಕಥೆನ ಹೇಳ್ತೇನೆ ಅಥವಾ ಮತ್ತೆ ಕೊನೆಯಲ್ಲಿ ಹೇಳ್ತೇನೆ. ಆದರೆ ಇದು ಆಂಗ್ಲದ ನೇರ ಅನುವಾದವಾಗದೆ ಈಶ್ವರ್ಚಂದ್ರ ವಿದ್ಯಾಸಾಗರ್ ಮೂಲ ಆಂಗ್ಲದ ಕೃತಿ ಆಧರಿಸಿ ಬರೆದ ಬೆಂಗಾಲಿ ನಾಟಕದ ಕನ್ನಡ ಅನುವಾದ. ನಂತರದ ವರ್ಷಗಳಲ್ಲಿ ಹಲವು ಶೇಕ್ಸ್ಪಿಯರ್ ಕೃತಿಗಳು ಹಲವಾರು ರೂಪದಲ್ಲಿ ಕನ್ನಡದಲ್ಲಿ ಅವತರಿಸಿದವು. ಬಿ ವೆಂಕಟಾಚಾರ್ಯರು ಮಗಳಿಂದನೇ ಅನುವಾದ ಮಾಡ್ತಿದ್ದರಲ್ವ, ಆದ್ದರಿಂದ ಹಾಗೆ ಮಾಡಿದ್ರು. ಇಂಗ್ಲೀಷಿಂದ ಅನುವಾದ ಮಾಡಿದ್ರು. ಮತ್ತು ಇಂಗ್ಲೀಷಿಂದ ಈಶ್ವರ್ಚಂದ್ರ ವಿದ್ಯಾಸಾಗರ್ ಮಾಡಿದ್ರು. ಅದನ್ನು ಆಧರಿಸಿ ಬೆಂಗಾಲಿ ನಾಟಕದ ಕನ್ನಡ ಅನುವಾದವನ್ನು ಅವ್ರು ಮಾಡಿದ್ರು. ಯಾಕೆ ಅವರು ಅದನ್ನೇ ಮಾಡ್ತಾ ಇದ್ದಿದ್ದು, ಬೆಂಗಾಲಿ ಕಲಿತು ಮಾಡಿದ್ದು ಬಿ ವೆಂಕಟಾಚಾರ್ಯರು. ಶೇಕ್ಸ್ಪಿಯರ್ ಇನ್ ಕನ್ನಡ ಎಂಬ ದೀರ್ಘ ಲೇಖನದಲ್ಲಿ ಎನ್ ಮೂರ್ತಿರಾವ್ ಅವರು ಇಂಗ್ಲೀಷ್ ಮೇಷ್ಟ್ರು ತಾವು 1913 ವರ್ಷದಲ್ಲಿ ದ ಮರ್ಚೆಂಟ್ ಆಫ್ ವೆನಿಸ್ ನಾಟಕದ ಕನ್ನಡ ರೂಪಾಂತರವನ್ನು ನೋಡಿದ್ದನ್ನು ನೆನಪಿಸಿಕೊಳ್ಳುತ್ತಾರೆ. ಕಲಾಪ್ರೇಮಿಗಳು ಕಲಾವಿದರ ದೊಡ್ಡ ದಂಡೇ ಇದ್ದ ಅಂದಿನ ಮಹಾರಾಜ ಕಾಲೇಜಿನಲ್ಲಿ ರಂಗಸಂಚಿಕೆ ಶೇಕ್ಸ್ಪಿಯರ್ ಕಾಲಾವಧಿಗೆ ಸರಿಹೊಂದುವ. ಯಾಕೆಂದರೆ ಇದು 17ನೇ ಶತಮಾನ. ದಿರಿಸು ವೇಷಭೂಷಣಗಳಿಗೆ ಆ ಕಾಲದಲ್ಲಿಯೇ ಸಾಕಷ್ಟು ಹಣ ವ್ಯಯಿಸಲಾಗುತ್ತಿತ್ತು. ಹ್ಯಾಮ್ಲೆಟ್, ಮ್ಯಾಕ್ಬೆತ್ ನಾಟಕಗಳಲ್ಲಿನ ಮನೋಜ್ಞ ಅಭಿನಯ, ಅದ್ಧೂರಿ ಸನ್ನಿವೇಶಗಳ ಬಗೆಗಿನ ವರ್ತಮಾನ ಮಹಾರಾಜರನ್ನು ತಲುಪಿತು. ಮಹಾರಾಜರು ಕೂಡ ತಮ್ಮ ಆಸ್ಥಾನದಲ್ಲೇ ಈ ನಾಟಕಗಳನ್ನು ಕಂಡು ಮುದಗೊಂಡರು. ಆಗಿನ ಜನ ಎಂಥ ವಿಶಾಲ ಮನೋಭಾವದವ್ರು ನೋಡ್ರಿ ಅಲ್ವಾ. ಕನ್ನಡ ನಾಟಕಗಳೇ ಇಷ್ಟೊಂದಿವೆ, ಕನ್ನಡ ನಾಟಕನೂ ತುಂಬ ಮಾಡಿಸ್ತಿದ್ರು ಮಹಾರಾಜರು, ತುಂಬ ಪ್ರೋತ್ಸಾಹ ಇತ್ತು. ಇಂಗ್ಲೀಷ್ ಯಾಕೆ ಇಂಗ್ಲೀಷ್ ಅನುವಾದ ಯಾಕೆ ಅಂತ ನಮ್ಮ ಕನ್ನಡಿಗರು ಯಾವತ್ತೂ ಹೇಳಿದವರೇ ಅಲ್ಲ. ಮಹಾರಾಜರು ಕೂಡ ತಮ್ಮ ಆಸ್ಥಾನದಲ್ಲೇ ಈ ನಾಟಕಗಳನ್ನು ಕಂಡು ಮುದಗೊಂಡರು. ಅಲ್ಲದೆ 1881ರಷ್ಟು ಹಿಂದೆಯೇ ಪ್ಯಾಲೇಸ್ ಕಂಪನಿ ಎಂಬ ಇಂಗ್ಲೀಷ್ ನಾಟಕಗಳ ಕನ್ನಡ ರೂಪಾಂತರವನ್ನು ಪ್ರಯೋಗಿಸಲೆಂದೇ ಸ್ಥಾಪಿತವಾದ ತಂಡವೊಂದು. ಈ ತಂಡದ ಹೆಸರನ್ನು ಸಾಧ್ಯವಾದರೆ ನೆನಪಿಟ್ಕೋಬೇಕು. ಆಗಲೇ ಮ್ಯಾಕ್ಬೆತ್ ಪ್ರದರ್ಶನ ಮಾಡಿತ್ತು. ಮಹಾರಾಜರ ಸತತ ಪ್ರೋತ್ಸಾಹದಿಂದ 1900 ಅಷ್ಟರಲ್ಲಿ ಹಲವು ಶೇಕ್ಸ್ಪಿಯರ್ ಮತ್ತು ಮೋಲಿಯರ್ ಅಂತ ಇನ್ನೂ ಒಬ್ಬ ನಾಟಕಕಾರ ಭಾಳ ಪ್ರಸಿದ್ಧನಾದವನು, ಅವನ ನಾಟಕಗಳು ಕೂಡ ಅನುವಾದಗೊಂಡು
ಅನುವಾದಗಳು ಪ್ರಕಟಗೊಂಡು ಪ್ರದರ್ಶಿತವಾದವು. ವಿಲಕ್ಷಣ ವಿದೇಶಿ ಎನಿಸದ ಶೀರ್ಷಿಕೆಗಳನ್ನು ನೀಡಲಾಯಿತು. ಹೇಗೆ ಅಂದರೆ ಒಥೆಲೋ ನಾಟಕಕ್ಕೆ ಒಥೆಲೋ ಅಂತಲೇ ಇಟ್ಟಿರೋದು ಉಂಟು. ಶೂರಸೇನ ಚರಿತ್ರೆ ಬಸವಶಾಸ್ತ್ರಿಗಳ ಬಗ್ಗೆ ಮಾತಾಡ್ತಾ ಹೇಳಿದ್ನಲ್ಲ, ರಾಮವರ್ಮ ಲೀಲಾವತಿ ಅಂತ ರೋಮಿಯೋ ಜೂಲಿಯಟ್ಗೆ. ಅಂತಹ ರೂಪಾಂತರಗಳನ್ನು ಮೊದಲು ಮಾಡಿದವರು ನಾಟಕ ಪ್ರಿಯರೇ ಹೊರತು ಇಂಗ್ಲೀಷ್ ಕನ್ನಡ ಮೇಸ್ಟ್ರುಗಳಲ್ಲ. ಕೆಲವು ಕೊನೆಯಲ್ಲಿ ಮಾಡಿದವರು ಕನ್ನಡ ಮೇಸ್ಟ್ರುಗಳು, ಇಂಗ್ಲೀಷ್ ಮೇಸ್ಟ್ರುಗಳು. ಅದರಿಂದ ಶೇಕ್ಸ್ಪಿಯರ್ನ ಮೊದಲ ಕನ್ನಡ ಅನುವಾದ ಮಾಡಿ ಉಪಕರಿಸಿದ ಪ್ರಮುಖರು ಶ್ರೀ ಎಮ್.ಎಲ್. ಶ್ರೀಕಂಠೇಗೌಡರು. ಮ್ಯಾಕ್ಬೆತ್ತನ್ನು ಪ್ರತಾಪರುದ್ರದೇವ ಅಂತ ಮಾಡ್ತಾರೆ. ಮಿಡ್ ಸಮ್ಮರ್ ನೈಟ್ ಡ್ರೀಮ್ಸ್ ಅದನ್ನು ಪ್ರಮೀಳಾರ್ಜುನಿಯ ಅಂತ ಮಾಡ್ತಾರೆ. ಈ ನಾಟಕಗಳನ್ನು ಕನ್ನಡದ ವಾತಾವರಣಕ್ಕೆ ಒಗ್ಗಿಸುವುದರಲ್ಲಿ ಶ್ರೀಕಂಠೇಗೌಡರ ಕೊಡುಗೆ ಬಹಳ ಗಮನಾರ್ಹ. ಅಂದಿನ ಕಂಪನಿ ನಾಟಕಗಳಲ್ಲಿ ಸರ್ವೇ ಸಾಮಾನ್ಯವೂ ಅಪಾರ ಜನಪ್ರಿಯವೂ ಆದ ಗದ್ಯ ಮಿಶ್ರಿತ ಕಂದ ವೃತ್ತ ಪದ್ಯಗಳಲ್ಲದೆ ಸಾಮಾನ್ಯ ರಗಳೆಗಳನ್ನೂ ಬಳಸಿದ್ದು ಶ್ರೀಕಂಠೇಗೌಡರ ಪ್ರತಿಭೆಗೆ ಸಾಕ್ಷಿ. ಆದರೆ ದೃಶ್ಯಗಳನ್ನು ಕಟ್ಟುವಾಗ ಪಾತ್ರ ಸನ್ನಿವೇಶಗಳನ್ನು ಸ್ಥಳೀಯ ಸಂಸ್ಕೃತಿ ಕಲಾ ಆಚಾರಗಳಿಗೆ ಸರಿಹೊಂದಿಸುವ ಯತ್ನದಲ್ಲಿ ಮೂಲ ಶೇಕ್ಸ್ಪಿಯರ್ನ ಗ್ರಹಿಕೆಯ ಉಲ್ಲಂಘನೆಯಾಗಿದ್ದು ನಿಜ. ಶೇಕ್ಸ್ಪಿಯರ್ ನಿಷ್ಠರ ಆಕ್ಷೇಪಣೆಗೆ ಗುರಿಯಾದದ್ದು ನಿಜ. ಆದರೂ ಶ್ರೀಕಂಠೇಗೌಡರ ಅವಿರತ ಯತ್ನದಿಂದ ಶೇಕ್ಸ್ಪಿಯರ್ ಕನ್ನಡಿಗರಿಗೆ ಸಾಕಷ್ಟು ದಕ್ಕಿದ. ಅವರು ಬಳಸಿದ ಕನ್ನಡವೂ ಸರಳ ಸುಂದರವಾಗಿತ್ತು. ಪ್ರತಾಪರುದ್ರದೇವ ಅಪಾರ ಜನಪ್ರಿಯತೆ ಪಡೆಯಿತು. ಟೈಗರ್ ವರದಾಚಾರ್ ಅವರ ರತ್ನಾವಳಿ ಕಂಪನಿಯಲ್ಲಿ ಆಗಿನ ಕಾಲದಲ್ಲೇ 100 ಪ್ರದರ್ಶನಗಳನ್ನು ಕಂಡಿತು. ಡಿ.ವಿ.ಜಿ. ಅವರ ಇದೇ ನಾಟಕದ ರೂಪಾಂತರ ಭಾಷೆ ಮೂಲ ಕೃತಿಯ ನಿಷ್ಠೆಯ ದೃಷ್ಟಿಯಿಂದ ಉತ್ಕೃಷ್ಟವೆನಿಸಿದರೂ ಪ್ರದರ್ಶನ ಕಾಣಲಿಲ್ಲ. ನೋಡಿ, ಡಿ.ವಿ.ಜಿನೂ ಒಥೆಲೋ ಅನುವಾದ ಮಾಡಿದರು, ಆದರೆ ಅದಕ್ಕೆ ಪ್ರದರ್ಶನದ ಸೌಭಾಗ್ಯನೇ ಸಿಗಲಿಲ್ಲ. ನನಗನ್ಸೋದು ಅವರು ಹಳೆಗನ್ನಡ ಭಾಷೆಯಲ್ಲಿ ಬರೆದಿದ್ದರಿಂದ ಅಂತ. ಬಟ್ ಕುವೆಂಪು ಹಳೆಗನ್ನಡದಲ್ಲಿ ಬರೆದರೂ ಪ್ರದರ್ಶನ ಆಯಿತು, ಅದು ವಿಷಯ ಬೇರೆ. 20-30ರ ದಶಕದಲ್ಲಿ ಬಂದ ಹಲವು ರೂಪಾಂತರಗಳು ಇಂಗ್ಲಿಷ್ ದೃಶ್ಯಗಳನ್ನು ಕನ್ನಡಕ್ಕೆ ಹೊಂದಿಸುವತ್ತ ಹೆಚ್ಚು ಗಮನ ಕೊಟ್ಟಿದ್ದರಿಂದ ಮೂಲ ನಾಟಕಗಳಲ್ಲಿ ಬರುವ ಹಲವು ನುಡಿಗಟ್ಟುಗಳು, ಒಂದೇ ವಾಕ್ಯದಲ್ಲಿ ಅಡಕವಾದ ಅರ್ಥಪೂರ್ಣ ಮಾತುಗಳು ಬಿಟ್ಟು ಹೋಗಿದ್ದೆ ಇವರು ಹೇಳ್ತಾರೆ. ಬಳಸಿರೋದನ್ನು ನಾನು ಆಮೇಲೆ ಹೇಳ್ತೀನಿ. ಫೇರ್ ಈಸ್ ಫೌಲ್ ಆ್ಯಂಡ್ ಫೌಲ್ ಈಸ್ ಫೇರ್ ಅನ್ನೋ ಒಂದು ಮಾತು ಬರುತ್ತೆ. ಯಾವ ನಾಟಕದಲ್ಲಿ ನಾನು ಇಲ್ಲಿ ಬರೆದಿಲ್ಲ, ನನಗೂ ಸರಿಯಾಗಿ ಗೊತ್ತಿಲ್ಲ. ಚೆನ್ನಾಗಿರೋದು ಕೂಡ ಕೆಟ್ಟದಾಗ್ಬಿಡುತ್ತೆ, ಕೆಟ್ಟದ್ದು ಕೂಡ ಚೆನ್ನಾಗಾಗ್ಬಿಡುತ್ತೆ ಅಂತ ಅರ್ಥ ಬರುತ್ತೆ. ಅದನ್ನು ಕನ್ನಡಕ್ಕೆ ಅನುವಾದ ಮಾಡಿದರೆ ಇದನ್ನು ಯಾರೂ ಬಳಸ್ತಾ ಕಾಣಲಿಲ್ಲ ಎಂಬ ಹಲವು ವಾಕ್ಯಗಳು ರೂಪಾಂತರದ ರಭಸದಲ್ಲಿ ಕೊಚ್ಚಿ ಹೋದವು. ರೋಮಿಯೋ ಜೂಲಿಯಟ್ ನಾಟಕವನ್ನು 1889ರಲ್ಲಿ ರಾಮವರ್ಮ ಲೀಲಾವತಿ ಎಂದು ಕನ್ನಡೀಕರಿಸಿದ ಆನಂದರಾವ್ ಹೇಳಿರುವಂತೆ ಆಗಿನ ರೂಪಾಂತರ ಭಾಷಾಂತರಕಾರರು ಆಂಗ್ಲರಿಗೆ ಸ್ವಾಭಾವಿಕವಾದ ಭಾವನೆಗಳನ್ನು ಭಾವಕಲ್ಪನೆಗಳನ್ನು ಕೈಬಿಟ್ಟರು. ಕೆರೂರು ವಾಸುದೇವಾಚಾರ್ಯರ ವಸಂತಯಾಮಿನಿ ಸ್ವಪ್ನ ಚಮತ್ಕಾರ ನಾಟಕ ಅಂದರೆ ಮಿಡ್ ಸಮ್ಮರ್ ನೈಟ್ ಡ್ರೀಮ್ಸ್, ಆಮೇಲೆ ಸೂರತ್ ನಗರದ ಶ್ರೇಷ್ಠಿ ಅಂತ ಮರ್ಚೆಂಟ್ ಆಫ್ ವೆನಿಸ್, ಆಮೇಲೆ ರಮೇಶ್ ಲಲಿತಾ ಅಂತ ರೋಮಿಯೋ ಜೂಲಿಯಟ್ಗೆ ನಾಟಕಗಳು ಕೃತಿಗಳಾಗಿಯೇ ಹೆಚ್ಚು ಜನಪ್ರಿಯವಾದವು, ಪ್ರದರ್ಶನಗೊಂಡಿದ್ದು ಅಪರೂಪ. ದ ಟೆಂಪೆಸ್ಟ್ನ ರೂಪಾಂತರ ಕುವೆಂಪು ಅವರಿಂದ ಬಿರುಗಾಳಿಯಾಗಿ ಮೂಡಿಬಂತು. ಅಂದರೆ ಬಿರುಗಾಳಿ ಅಂತ ಅದನ್ನು ಅನುವಾದ ಮಾಡಿದ್ದಾರೆ. ಕುವೆಂಪು ಮಾಡಿದ್ದೆರಡೇ, ಒಂದು ರಕ್ತಾಕ್ಷಿ, ಒಂದು ಬಿರುಗಾಳಿ. ಕಾವ್ಯಾತ್ಮಕ ಗುಣಮಟ್ಟ, ಭಾವನೆಗಳ ನಿಡುಸುಯಿದಾಟದ ವರ್ಣನೆ, ಕಲ್ಪನೆಗಳ ವೈಭವಗಳಲ್ಲಿ ಮೂಲ ಶೇಕ್ಸ್ಪಿಯರ್ನ ಕೃತಿಗೆ ಸರಿಸಮಾನವಾದ ಕೃತಿಯಾಗಿ ಬಿರುಗಾಳಿ ಪರಿಗಣಿಸಲ್ಪಟ್ಟಿದೆ. ಮಾಸ್ತಿಯವರ ಕಿಂಗ್ ಲಿಯರ್ನ ಕನ್ನಡ ರೂಪಾಂತರ ಲಿಯರ್ ಮಹಾರಾಜ ಕೂಡ ವಿಮರ್ಶಕರ ಪ್ರಶಂಸೆಗೆ ಪಾತ್ರವಾದ ಕೃತಿ. ಎಂ.ಎಸ್. ಪುಟ್ಟಣ್ಣನವರ ಹೇಮಚಂದ್ರ ವಿಲಾಸ ಅಂದರೆ ಕಿಂಗ್ ಲಿಯರ್ ಬಹು ಜನಪ್ರಿಯವಾದ ನಾಟಕ. ಆದರೆ ಭಾಷೆ ಬಹಳ ಗ್ರಾಂಥಿಕವಾಗಿ ರಂಗದ ಮೇಲೆ ಅಳವಡಿಸಿಕೊಳ್ಳಲು ಹಲವು ಸಮಸ್ಯೆಗಳಾದವು. ಶೇಕ್ಸ್ಪಿಯರ್ ಕನ್ನಡದಲ್ಲಿ ಜನಪ್ರಿಯನಾಗಲು ಉತ್ತರ ಕರ್ನಾಟಕದ ಕೊಡುಗೆಯನ್ನು ಮರೆಯುವಂತಿಲ್ಲ. ಗುಂಡೂರು ಕೃಷ್ಣ ಚುರುಮುರಿ ಶೇಕ್ಸ್ಪಿಯರ್ ನಾಟಕಗಳನ್ನು ಕನ್ನಡೀಕರಿಸಿದ ಪ್ರಮುಖರು. 1885ರಲ್ಲಿ ಅವರು ತಂದ ರಾಘವೇಂದ್ರ ರಾವ್ ನಾಟಕ ಒಥೆಲೋದ ಅನುವಾದವಲ್ಲದಿದ್ದರೂ ಆ ಕೃತಿಯ ಆಳ ಪ್ರಭಾವಿತ ರೂಪಾಂತರ ಕೇಳಬಹುದು. ಕುವೆಂಪು ಅವರ ರಕ್ತಾಕ್ಷಿ ಹ್ಯಾಮ್ಲೆಟ್ನಿಂದ ಪ್ರಭಾವಿತವಾದದ್ದು. ಶಾ ಬಾಲುರಾವ್, ಬಿ.ಎಂ. ಶ್ರೀಕಂಠಯ್ಯನವರ
ಅಳಿಯ. ಅವರ ಶೇಕ್ಸ್ಪಿಯರ್ಗೆ ನಮಸ್ಕಾರ ಇದು ತುಂಬ ಜನಪ್ರಿಯವಾದ ಪುಸ್ತಕ, ಪ್ರಬಂಧಗಳ ಸಂಕಲನ. ಕನ್ನಡದ ಪರವಾಗಿ ಮಹಾನ್ ನಾಟಕಕಾರನಿಗೆ ಸಮರ್ಪಿತವಾದ ಗೌರವ ಗ್ರಂಥ. ಮೇಲೆ ಕಾಣಿಸಿರುವ ಕಾಳಿದಾಸನೊಂದಿಗೆ ಶೇಕ್ಸ್ಪಿಯರ್ ಕೈ ಜೋಡಿಸಿರುವ ಚಿತ್ರವನ್ನು ಬಿಡಿಸಿರುವವರು ಅಂದರೆ ಆ ಪುಸ್ತಕದ ಮುಖಪುಟದಲ್ಲಿ ಪ್ರಸಿದ್ಧ ಕಲಾವಿದ R.S. ನಾಯ್ಡು ಅವರು ಆ ಚಿತ್ರವನ್ನು ಬಾಲುವರಾಯರು ತಮ್ಮ ಗೌರವ ಗ್ರಂಥದಲ್ಲಿ ಬಳಸಿದ್ದಾರೆ. ಮೈಸೂರಿನ ಪ್ರಾತಸ್ಮರಣೀಯ ಮೇಷ್ಟ್ರುಗಳಲ್ಲೊಬ್ಬರಾದ C.D. ನರಸಿಂಹಯ್ಯ, ಸಿರಿಯನ್ ಅಂತಿದ್ರು ಅವರು, ಮೈಸೂರು ಯೂನಿವರ್ಸಿಟಿನಲ್ಲಿ ತುಂಬ ಫೇಮಸ್ ಇಂಗ್ಲೀಷ್ ಮೇಷ್ಟ್ರು. C.D. ನರಸಿಂಹಯ್ಯ ಸಂಪಾದಿಸಿದ ಶೇಕ್ಸ್ಪಿಯರ್ ಕೇಮ್ ಟು ಇಂಡಿಯಾ ಅಂದರೆ ಬಂದ ಅಂತ, ಭಾರತಕ್ಕೆ ಬಂದ ಅಂತ ಎಂಬ ವಿಮರ್ಶಾತ್ಮಕ ಕೃತಿಯನ್ನು ಜಾದವ್ಪುರ್ ವಿಶ್ವವಿದ್ಯಾಲಯ ಪ್ರಕಟಿಸಿದೆ. ಆಂಗ್ಲ ಸಾಹಿತ್ಯ ಶೇಕ್ಸ್ಪಿಯರ್ ಕೃತಿಗಳ ಆಳ, ಉದ್ದ, ಅಗಲಗಳ ವ್ಯಾಪ್ತಿಯನ್ನು ತಿಳಿದಿದ್ದ ಮಹಾನ್ ವಿದ್ವಾಂಸರೂ ಆದ C.D.ರನ್ನೇ ಜಾದವಪುರ ವಿಶ್ವವಿದ್ಯಾಲಯದ ಆಂಗ್ಲ ವಿಭಾಗ ಆರಿಸಿ ಬಂದಿದ್ದು ವಿಶೇಷ. ಇದು ಭಾರತೀಯ ಸಾಹಿತ್ಯ ಸಂದರ್ಭದಲ್ಲಿ ಶೇಕ್ಸ್ಪಿಯರ್ನ ಪ್ರಸ್ತುತತೆ ಹಾಗೂ ಪ್ರಭಾವಗಳನ್ನು ಚರ್ಚಿಸುವ ಅಪರೂಪದ ಕೃತಿಯಾಗಿದ್ದು ಇಂದಿಗೂ ಆಂಗ್ಲ ಸಾಹಿತ್ಯ ವಿದ್ಯಾರ್ಥಿಗಳ ಆಕರ ಗ್ರಂಥವಾಗಿದೆ. ಕನ್ನಡಿಗರೊಬ್ಬರು ಇಂತಹ ಕೃತಿಯನ್ನು ಸಂಪಾದಿಸಿದ್ದು ಗೌರವದ ವಿಷಯ. ಶೇಕ್ಸ್ಪಿಯರ್ನ ಹೆಸರು ಬಂದಾಗಲೆಲ್ಲ ನೆನಪಾಗುವ ಕನ್ನಡದ ಮತ್ತೊಂದು ಹೆಮ್ಮೆಯ ಹೆಸರು ರಾಮಚಂದ್ರ ದೇವ. ಅವರು ಇಂಗ್ಲೀಷ್ ಹೆಸರೇ ಅಂತ ಕಾಣುತ್ತೆ. ಇದಕ್ಕಿದೆ ಹೌದು, ನನಗೆ ರಾಮಚಂದ್ರ ದೇವ ಗೊತ್ತು, ಹೋಗ್ಬಿಟ್ರು ಇಲ್ಲ ಅವರು. ಶೇಕ್ಸ್ಪಿಯರ್ನ ಹ್ಯಾಮ್ಲೆಟ್, ಮ್ಯಾಕ್ಬೆತ್ ನಾಟಕಗಳನ್ನು ಸುಮಾರು 5 ದಶಕಗಳಷ್ಟು ಹಿಂದೆಯೇ, ಅಂದರೆ ಸುಮಾರು 50 ವರ್ಷದ ಹಿಂದೆ ಅನುವಾದಿಸಿದ್ದ ದೇವ ಅವರು ಆ ಮಹಾನ್ ನಾಟಕಕಾರನ ಕೃತಿಗಳ ಅನುವಾದ ಪ್ರಕಾರಕ್ಕೆ ಹೊಸ ದಿಕ್ಕು ತೋರಿದರು. ಹೊಸಗನ್ನಡದಲ್ಲಿ ಬರೋದು ಅಂತ ಅರ್ಥ. ಹೊಸ ಸಂಚಲನ ಮೂಡಿಸಿದ್ದರು. ತಲಸ್ಪರ್ಶಿ ಅಧ್ಯಯನವೆಂದರೆ ಹೇಗಿರಬೇಕು ಎನ್ನುವುದಕ್ಕೆ ಅವರ PhD ಪ್ರಬಂಧ ಶೇಕ್ಸ್ಪಿಯರ್ 2 ಸಂಸ್ಕೃತಿಗಳು ಎನ್ನುವ ಪುಸ್ತಕ ಒಂದು ಸಾಕ್ಷಿ. ಬಸವಪ್ಪ ಶಾಸ್ತ್ರಿಗಳು, ಕುವೆಂಪು, ಮಾಸ್ತಿ, ಲಕ್ಷ್ಮೀನಾರಾಯಣ ಭಟ್ಟರವರೆಗೂ ಶೇಕ್ಸ್ಪಿಯರ್ ಆವರಿಸಿಕೊಂಡಿದ್ದಾನೆ. ಹಳೆಯ ತಲೆಮಾರಿನ ಲೇಖಕರು ಮೂಲ ಕೃತಿಗಳನ್ನು ಓದಿ ಅದರ ಒಟ್ಟಾರೆ ಭಾವವನ್ನು ಗ್ರಹಿಸಿ ಕನ್ನಡದಲ್ಲಿ ಪರಿಷ್ಕರಿಸಿ ಪ್ರಕಟಿಸಿದರು. ಮೂಲ ಶೇಕ್ಸ್ಪಿಯರ್ ಹಲವೆಡೆ ಕಳೆದೇ ಹೋಗಿದ್ದಾನೆ. ಬಹಳ ಕ್ರೂಡ್ ಎನಿಸುವ, ಅಬ್ಸರ್ಡ್ ಎನಿಸುವ ಹಲವು ಅನುವಾದಿತ ಕೃತಿಗಳಿವೆ. ಏಕ್ದಮ್ ಅನುವಾದ ಮಾಡಿದಾಗ ಹಾಗಾಗಲ್ಲ. ನಾನು ಹ್ಯಾಮ್ಲೆಟ್ ಬಗ್ಗೆ ಮಾತಾಡುವಾಗ ಅದನ್ನು ಹೇಳ್ತೀನಿ. ಏಕ್ದಮ್ ಅಲ್ಲಿರೋದನ್ನೇ ತರಬೇಕಂತ ಹಠ ಹಿಡಿದು ಹೋಗ್ಬಿಟ್ರೆ ಹಾಗಾಗತ್ತೆ. ನನಗನಿಸಿದಂತೆ ಸಿರಿಯನ್ ಮತ್ತು ರಾಮಚಂದ್ರ ದೇವರ ಶೇಕ್ಸ್ಪಿಯರ್ ಕುರಿತಾದ ಅಧ್ಯಯನಗಳು ಬಹಳ ಅಥೆಂಟಿಕ್ ಆಗಿವೆ. ಇನ್ನು ಶೇಕ್ಸ್ಪಿಯರ್ನನ್ನು ನಮ್ಮ ಮನದಾಳಕ್ಕಿಳಿಸಿದ ನಮ್ಮ ನ್ಯಾಷನಲ್ ಕಾಲೇಜಿನ ಹೆಮ್ಮೆಯ ಮೇಷ್ಟ್ರುಗಳಾದ K. ದ್ವಾರಕಾನಾಥ್, ನಗರಗೆರೆ ರಮೇಶ್, S. ನಾಗನಾಥ್ ಅವರನ್ನು ಮರೆಯಲಾದೀತೆ. ಇವರುಗಳು ಶೇಕ್ಸ್ಪಿಯರ್ನ ಪಾತ್ರಗಳಿಗೆ ಪರಕಾಯ ಪ್ರವೇಶ ಮಾಡಿ ವಿವರಿಸುತ್ತಿದ್ದ ಪರಿ ಅವರ ಶಿಷ್ಯರು ಯಾರೂ ಮರೆಯಲಾರರು. KDN ಅಂದರೆ K. ದ್ವಾರಕಾನಾಥ್ ಅಂತೆ. ಶೇಕ್ಸ್ಪಿಯರ್ ಒಂದು ವ್ಯಸನ, ಒಬ್ಸೆಷನ್ ಆಗಿಬಿಟ್ಟಿದ್ದ. ಹಲವು ಬಾರಿ ತಮ್ಮ ಶೇಕ್ಸ್ಪಿಯರ್ನ ಅಧ್ಯಯನಕ್ಕಾಗಿ ಲಂಡನ್ನ ಗ್ಲೋಬ್ ರಂಗಮಂದಿರಕ್ಕೆ ಭೇಟಿ ನೀಡಿದ್ದ. ತಮ್ಮ ಖರ್ಚಿನಲ್ಲೇ ಭೇಟಿ ನೀಡಿದ್ದ ಹಲವು ಮೇಷ್ಟ್ರುಗಳಿದ್ದಾರೆ. ಹೊಸೂರು ಶಾಲೆಯಲ್ಲಿ ಓದುತ್ತಿದ್ದಾಗ ಬಿಡುವಿನ ವೇಳೆಯಲ್ಲಿ ಕುವೆಂಪುರವರ ರಕ್ತಾಕ್ಷಿ ಓದಿ ಹೇಳುತ್ತಿದ್ದ ಕದಿರಪ್ಪ ಮೇಷ್ಟ್ರು ನಾಟಕದ ಕೊನೆಯ ದೃಶ್ಯಗಳನ್ನು ವಿವರಿಸುತ್ತಾ ಕಣ್ಣೀರಾಗಿ ಬಿಡುತ್ತಿದ್ದುದನ್ನು ಮರೆಯಲಾಗದು. ಇನ್ನು ನಮ್ಮ ಕನ್ನಡ ಚಿತ್ರರಂಗದವರು ಶೇಕ್ಸ್ಪಿಯರ್ ಪ್ರಭಾವಕ್ಕೊಳಗಾಗುವುದರಲ್ಲಿ ಹಿಂದೆ ಬಿದ್ದಿಲ್ಲ. ಕೆಂಪರಾಜ ಅರಸ್ ಅಂತ ಒಬ್ಬ ನಟ ಇದ್ದರು, ರಾಜ್ಕುಮಾರ್ಗಿಂತ ಮುಂಚೆ ಮಾಡ್ತಿದ್ರಂತೆ. ಈಗಲೂ ಯಾವುದಾದ್ರು ಹಳೆಯೇ ಸಿನಿಮಾ ಬರುತ್ತೆ ಅಲ್ಲಿ. ಪ್ರತಿಮಾದೇವಿ ಜೊತೆ ಮಾಡ್ತಾ ಇದ್ದಿದ್ದು ಕೆಂಪರಾಜ ಅರಸ್ ಅವರು. ಪ್ರತಿಮಾದೇವಿ ಅವರ ರೋಮಿಯೋ ಜೂಲಿಯೆಟ್ನ ಸಿನಿಮಾ ರೂಪಾಂತರವಾದ ಮಹಾನಂದ ಎಂಬ ಚಿತ್ರ 1947ರಲ್ಲಿಯೇ ತೆರೆ ಕಂಡಿತ್ತು. ರೋಮಿಯೋ ಜೂಲಿಯೆಟ್ ಹಾಡುಗಳನ್ನು ತುಂಬ ಬಳಸಿದ್ದಾರೆ. ರವಿಚಂದ್ರನ್ ಕೂಡ ಬಳಸಿದ್ದಾರೆ ತಮ್ಮ ಸಿನಿಮಾಗಳಲ್ಲಿ. ಆಮೇಲೆ ಇನ್ನೊಂದು ಟೇಮಿಂಗ್ ಆಫ್ ದ ಶೂ ಅಂತ ನಾಟಕ ಅಂತೂ ನಮ್ಮ ಚಿತ್ರರಂಗದವರ ಅಚ್ಚುಮೆಚ್ಚಿನ ನಾಟಕ. ಹೆಂಡ್ತಿನ ಪಳಗಿಸೋದು ಅಂತ ಈ ನಾಟಕವಂತೂ ಹಲವು 100 ರೂಪಗಳಲ್ಲಿ ಬಂದಿದೆ. K. ಲಕ್ಷ್ಮಣರಾವ್ ಅವರ ಚಂಡೀ ಮದಮರ್ದನ ಅನ್ನುವ ನಾಟಕ ಹಾಗೂ ಪರ್ವತವಾಣಿಯವರ ಬಹುದ್ದೂರ್ ಗಂಡ ಸಾಕಷ್ಟು ಜನಪ್ರಿಯವಾದವು. ರಾಜ್ಕುಮಾರ್ ಮಾಡಿದ ಸಿನಿಮಾಕ್ಕೂ ಇದಕ್ಕೂ ಸಂಬಂಧ ಇಲ್ಲ.
ಗದಿಗೆಯ ಹೊನ್ನಾಪುರ ಮಠದ ತ್ರಾಟಿಕ ನಾಟಕ ಕೂಡ ಜನಪ್ರಿಯವಾಯಿತು. HLN ಸಿಂಹ 69ರ ದಶಕದಲ್ಲಿ ಅಬ್ಬಾ ಹುಡುಗಿ ಎಂಬ ಜನಪ್ರಿಯ ಚಿತ್ರವನ್ನು ಮಾಡಿದ್ದರು. ನಾವೆಲ್ಲ ಚಿಕ್ಕವರಾಗಿದ್ದಾಗ ತುಂಬ ಮಾತಾಡ್ತಿದ್ವಿ, ಅಬ್ಬಾ ಹುಡುಗಿ ಅಂದರೆ ಏನು ಅಂತ ನಮಗೆ ಶೇಕ್ಸ್ಪಿಯರ್ ಗೊತ್ತೇ ಇಲ್ಲ. ಬಿ ವಿಠಲಾಚಾರ್ಯರ ವೀರಕೇಸರಿ 1963ರಲ್ಲಿ, ಸ್ವಾಭಿಮಾನದ ನಲ್ಲೆ ಎಂಬ ಘಂಟಸಾಲರ ಗೀತೆಯನ್ನು ಮರೆಯಲಾದೀತೆ 1976ರಲ್ಲಿ ತೆರೆಕಂಡ ಅಣ್ಣಾ ಅವರ ಸೂಪರ್ ಹಿಟ್ ಬಹದ್ದೂರ್ ಗಂಡು. ಇವರೆಲ್ಲರ ಮೂಲ ಶೇಕ್ಸ್ಪಿಯರ್ನ ಈ ಮೂಲ ಕೃತಿಯೇ. ಶಂಕರ್ ಎನ್ ಸುಂದರ್ ನಿರ್ದೇಶಿಸಿದ 1998ರಲ್ಲಿ ತೆರೆಕಂಡ ಉಲ್ಟಾ ಪಲ್ಟಾ ಸಿನಿಮಾ ಕಾಮಿಡಿ ಆಫ್ ಎರರ್ಸ್ ಆಧರಿಸಿದ ರೂಪಾಂತರಗಳಲ್ಲೆಲ್ಲ ನಿಜಕ್ಕೂ ಬಹಳ ಸಹನೀಯವಾಗಿದ್ದ ಚಿತ್ರ. ಹಿಂದಿಯ ಅಂಗೂರ್ ಕೂಡ. ಶೇಕ್ಸ್ಪಿಯರ್ ನಾಟಕ ಬರೆಯದೇ ಇದ್ದಿದ್ದರೆ ಈ ವಿಶಾಲ್ ಭಾರದ್ವಾಜ್ ಅಂಥೇಳಿ ಸಿನಿಮಾ ಮಾಡಿದ್ರಲ್ಲ ಹಿಂದಿನಲ್ಲಿ ಅವರು ಎಂಬ ರಾಷ್ಟ್ರಮಾನ್ಯತೆ ಪಡೆದ ನಿರ್ದೇಶಕ ಎಲ್ಲಿರುತ್ತಿದ್ದರೋ ಎಂಬ ಪ್ರಶ್ನೆಯೂ ಬರುತ್ತದೆ. ವಿಶ್ವ ಪುಸ್ತಕ ದಿನದ ಅಂಗವಾಗಿ ಶೇಕ್ಸ್ಪಿಯರ್ ದಿನಗಳ ಸಂದರ್ಭದಲ್ಲಿ ಸಿರಿಯನ್ರ ಆತ್ಮವೃತ್ತಾಂತವಿರುವ ಎನ್ ಫಾರ್ ನೋಬಡಿ ಹಾಗೂ ಅವರ ಸಂಪಾದನೆಯ ಶೇಕ್ಸ್ಪಿಯರ್ ಕೇಮ್ ಟು ಇಂಡಿಯಾ ಪುಸ್ತಕಗಳು ಲಭ್ಯವಾಗಲಿ, ಅಂದರೆ ಅವು ಔಟ್ ಆಫ್ ಪ್ರಿಂಟ್ ಅಂತೆ ಅಂತ ಹೇಳಿ ಅವ್ರು ತಮ್ಮ ಮಾತನ್ನು ಮುಗಿಸ್ತಾರೆ. ಆದರೆ ಇಲ್ಲಿ ನಮಗೆ ಈಗ ನನ್ನ ಉದ್ದೇಶ ಏನಂದರೆ, ನನ್ನ ಅನುಭವದಲ್ಲಿ ಅಧ್ಯಾಪಕಿಯಾಗಿ ನನ್ನ ಅನುಭವದಲ್ಲಿ ಒಂದು ನಾಟಕ ಇಟ್ಟಿರ್ತಾರೆ. ಶೇಕ್ಸ್ಪಿಯರ್ ನಾಟಕ ಎಲ್ಲ ಕ್ಲಾಸ್ಗೂ ಜೂಲೈ ಸೀಸನ್ ನಾವು ಮಾಡಿದ್ದೆ ಸೆಕೆಂಡ್ BAಗೆ. ಸುಮ್ಮನೆ ಶೇಕ್ಸ್ಪಿಯರ್ ಬಗ್ಗೆ ಮಾತಾಡೋದಕ್ಕೆ ಎಲ್ಲಿ ಮುಂದೆ ಹೇಳ್ತೀನಿ ನಾ ಎಲ್ಲನೂ. ಗೊತ್ತಿಲ್ಲಮ್ಮ, ಗೊತ್ತಿಲ್ಲ ಮಿಸ್. ಹ್ಯಾಮ್ಲೆಟ್ ಗೊತ್ತೇನಮ್ಮ, ಗೊತ್ತಿಲ್ಲ ಮಿಸ್. ಮ್ಯಾಕ್ಬೆತ್ ಗೊತ್ತಿಲ್ಲ. ಹೈಸ್ಕೂಲ್ನಲ್ಲಿ ಶೇಕ್ಸ್ಪಿಯರ್ನ ಎಲ್ಲ ನಾಟಕಗಳ ನಾಟಕ ಅಲ್ಲ ಕಥೆನ ಇಂಗ್ಲೀಷಲ್ಲಿ ಸ್ಟೋರಿ ಆಫ್ ಶೇಕ್ಸ್ಪಿಯರ್ಸ್ ಡ್ರಾಮಾಸ್ ಅಂತ ಒಂದು ಪಾಠ ಇದ್ದಿದ್ದನ್ನ ನೋಡಿದ್ದೆ. ಯಾವಾಗಲೂ ನೋಡಿದ್ದೆ, ನನಗೆ ಇತ್ತೋ ಯಾರಿಗಿತ್ತೋ ಗೊತ್ತಿಲ್ಲ, ನಂಗೆ ಅದು ಒಳ್ಳೆಯದು ಅನ್ನಿಸ್ತು. ಕೊನೆ ಪಕ್ಷ ಆ ಥರನಾರು ಶೇಕ್ಸ್ಪಿಯರ್ ಪರಿಚಯ ಆಗಿರಲಿ ಅಂತ. ಆದರೆ ನಮ್ಮ ವಿದ್ಯಾರ್ಥಿಗಳು, ಅದರಲ್ಲೂ ಹೆಣ್ಮಕ್ಳು ಕಾಲೇಜಲ್ಲಿ ಏನೂ ಅಂದರೆ ಏನೂ ಗೊತ್ತಿರೋದಿಲ್ಲ, ಯಾವ ವಿಷಯ ಕೇಳಿ ಗೊತ್ತಿರೋದಿಲ್ಲ. ಓಂ ಪ್ರತಿಮಾ ಅಂತ ನಾವು ಶುರು ಹಚ್ಕೋಬೇಕು, ಇದ್ದು ಶುರು ಹಚ್ಕೊಂಡು ಮೊದಲು ಕತೆ ಹೇಳಿಬಿಟ್ಟು ಆಮೇಲೆ ನಾನು ಇದೇನು ಹೇಳಬೇಕು ಅಂತ ಹೊರಟಿದ್ನೋ ಅದನ್ನು ಹೇಳಬೇಕಾದಂಥ ಪ್ರಸಂಗ ಬರುತ್ತೆ. ಹಾಗಾಗಿ ವಿದ್ಯಾರ್ಥಿಗಳ ಪಾಡೆ ಹೀಗಾದಮೇಲೆ ಸಾಮಾನ್ಯರಿಗೂ ಪಾಪ ಶೇಕ್ಸ್ಪಿಯರ್ ಬಗ್ಗೆ ತಿಳ್ಕೊಬೇಕು ಅಂತ ಆಸೆ ಇರುತ್ತೆ. ಆದರೆ ಈ ನಾಟಕಗಳ ಪಟ್ಟಿನ ಕೊಟ್ಟಿಲ್ಲ. ಪಟ್ಟಿ ಬಂತು, ಆ್ಯಕ್ಚುಲಾಗಿ ಬಂದಿರಬಹುದು, ಅದು ಅದ್ರ ಊದಕ್ಕೂ ಪಟ್ಟಿ ಕೊಡೋಕ್ಕೆ ಹೋಗಿಲ್ಲ ನಾನು. ಯಾಕೆಂದರೆ ಹಾಗೆ ಪಟ್ಟಿ ಕೊಡೋದ್ರಿಂದ ಶೇಕ್ಸ್ಪಿಯರ್ ನಮ್ಮೊಳಗೆ ಇಳಿಯಲ್ಲ. ಶೇಕ್ಸ್ಪಿಯರ್ ನಮ್ಮವನೇ, ನಾನು ಹೀಗೆ ಕೊನೆಯಲ್ಲಿ ಹೇಳ್ತೀನಿ. ಆದ್ದರಿಂದ ನಾನೇನು ಮಾಡಿದೆ ಅಂತಂದರೆ, ಈಗ ನಾನು ತುಂಬ ವರ್ಷ ಪಾಠ ಮಾಡಿರೋದ್ರಿಂದ, ಕೇಳಿರೋದ್ರಿಂದ, ಓದಿರೋದ್ರಿಂದ, ಬೇರೆ ಬೇರೆ ಕಡೆ ಎಲ್ಲ ಏನೇನೋ ನೋಡಿರೋದ್ರಿಂದ ನಾನು ಕೂಡ ಅಧಿಕೃತವಾಗಿ ಮಾತನಾಡಬಲ್ಲೆ. ಬಟ್ ಇದುವರೆಗೂ ನನಗೆ ಶೇಕ್ಸ್ಪಿಯರ್ ಬಗ್ಗೆ ಮಾತಾಡಿಂದ ಯಾರೂ ಕರೀಲೇ ಇಲ್ಲ, ಪಾಪ ಗೊತ್ತಿಲ್ಲ. ಕನ್ನಡ ಮೇಡಮ್ ಅಲ್ವಾ, ಅದಕ್ಕೆ ನಾನು ಕ್ಲಾಸ್ಗಳನ್ನ ಉಪಯೋಗಿಸ್ಕೊಂಡ್ಬಿಟ್ಟೆ. ಸೊ ಬೇರೆ ಬೇರೆ ತರಗತಿಗಳ ಪಾಠ ಮಾಡಿದ್ರ ಅನುಭವದಲ್ಲಿ ಈ ಕಾಮಿಡಿ ಆಫ್ ಎರರ್ಸ್ ನಾನು ಯಾವಾಗಲೂ ಪಾಠ ಮಾಡಿಲ್ಲ. ಉಲ್ಟಾ ಪಲ್ಟಾ ಅನ್ನೋ ಅಲ್ಲೂ ಅದೇ ಬಂದಿದ್ದೀನಿ. ಯಾಕೆ ಗೊತ್ತಾ, ಇದೊಂದೇ ಶೇಕ್ಸ್ಪಿಯರ್ ಬರ್ತಿದ್ದು ಸುಖಾಂತ ನಾಟಕ, ಸುಖಾಂತ. ಮಿಕ್ಕಿದೆಲ್ಲ ಬರೀ ದುಃಖಾಂತ. ಆದರೆ ನಾನು ದುಃಖಾಂತದವರೆಗೆ ನಾವು ಹೋಗೋದೇ ಇಲ್ಲ, ಮಧ್ಯಕ್ಕೆ ನಿಲ್ಲಿಸ್ಬಿಡ್ತೀವಿ. ಅದನ್ನೇನು ಹೇಳೋದು ಅಂದ್ಬಿಟ್ಟು. ಉಲ್ಟಾ ಪಲ್ಟಾ ಸಿನಿಮಾ ನಿಮಗೆಲ್ಲ ಗೊತ್ತಿದೆ, ನಾನು ತುಂಬ ಸಲ ನೋಡಿದೆ. ಆ ಸಿನಿಮಾನ ಅರ್ಥ ಮಾಡ್ಕೋಬೇಕಾದ್ರೆ 3 ಸಲ ನೋಡಬೇಕು. ನಿರ್ಮಾಪಕರು, ನಿರ್ದೇಶಕರ ಕೈಚಳಕ ನೋಡ್ರಿ ಅಲ್ವಾ. ಕಾಶಿ ಅಂತ ಒಬ್ಬರಿದ್ದರು, ರಂಗಭೂಮಿ ನಟರು, ಹೋಗ್ಬಿಟ್ರು. ಅವ್ರಿಗೆ 50 ವರ್ಷಕ್ಕೆ ಹೋಗ್ಬಿಟ್ರು. ನನಗನ್ಸುತ್ತೆ ಕಾಶಿ ಆಗಲಿ ವೆಂಕಿ ಆಗಲಿ ಅವರೆಲ್ಲ ಹೋಗೋದಕ್ಕೆ ಬಡತನನೇ ಕಾರಣ, ಸಂಪಾದನೆಯೇ ಇರೋದಿಲ್ಲ ಪಾಪ. ಇರಲಿ, ಆ ವಿಷಯ ಬೇರೆ. ಕಾಶಿ ಎನ್ನುವ ರಂಗಭೂಮಿ ನಟನ ರಮೇಶ್ ಅರವಿಂದ್ ಇದ್ದಾರಲ್ಲ, ನಮ್ಮ ಕನ್ನಡ ನಟರು, ಚಲನಚಿತ್ರ ನಟ, ಅವರಿಬ್ಬರು ಜೋಡಿ. ಅಲ್ಲಿ ತಂದೆ ಅವನು ರಮೇಶೇ, ಸ್ವರ್ಗದಲ್ಲಿ ಕೂತ್ಕೊಂಡು ಅವನಿಗೆ ಅವಳಿ ಜೋಡಿ ಮಕ್ಕಳು ಹುಟ್ಬಿಟ್ವಂತೆ. ಅಂದರೆ 2 ರಮೇಶ್ಗಳು ಅವನು ಹುಟ್ಟಿದ್ವು. ಅವನ ಸೇವಕ ಒಬ್ಬ ಇದ್ದ, ಅವನಿಗೂ ಅವಳಿ ಜೋಡಿ ಹುಟ್ಬಿಟ್ವಂತೆ. ಅದೇ 2 ಕಾಶಿ. ಸೊ 2 ರಮೇಶ್ 2 ಕಾಶಿ. ಇಲ್ಲಿ ಈಗಾಗಲೇ 1 ರಮೇಶ್ 1 ಕಾಶಿ ಈ ಊರಲ್ಲಿದ್ದಾರೆ, ಒಂದೇ ಮನೆಯಲ್ಲಿ ಯಜಮಾನ ಜವಾನ
ಯಜಮಾನನಿಗೊಬ್ಬ ಹೆಂಡತಿ, ಅವಳಿಗೊಬ್ಳು ತಂಗಿ, ಈ ಥರದ್ದು ಒಂದು ಫ್ಯಾಮಿಲಿ ಇದೆ. ಅವನು ಊರಿನಲ್ಲಿ ಪ್ರಭಾವಶಾಲಿ ವ್ಯಕ್ತಿ. ಈ ಇನ್ನೊಂದು ಮಗ, ಇನ್ನೊಂದು ರಮೇಶ್, ಇನ್ನೊಂದು ಕಾಶಿ ಇದ್ದಾರಲ್ಲ, ಅವ್ರು ಅದು ಯಾಕೋ ಊರಿಗೆ ಬಂದು ಇಳಿತಾರೆ. ಆಮೇಲೆ ಇಡೀ ಸಿನಿಮಾದಲ್ಲಿ ನಾಯಕಿಗೆ ಮತ್ತು ಅವಳ ತಂಗಿಗೆ ಒಂದೇ ಡ್ರೆಸ್ ಹಾಕ್ಕೊಂಡು ಯಾವುದಾದ್ರು ನಾಯಕಿ ಸಿನಿಮಾದಲ್ಲಿ ಪಾರ್ಟ್ ಮಾಡಿದ್ದೇನೆ ಕೇಳಿದ್ದೀರಾ? ಅದಕ್ಕೆ ಒಪ್ಪಿದ್ದೀರಾ? ಮತ್ತು ಒಂದು ದಿನದ ಕತೆ ಇದು. ಆಮೇಲೆ ರಮೇಶ್ ಅರವಿಂದ್ಗೂ ಅಷ್ಟೇ, ಬಿಳಿ ಪ್ಯಾಂಟು ಬಿಳಿ ಶರ್ಟು ಇಬ್ರಿಗೂ. ಹೀಗಾಗೋದ್ರಿಂದ ಕೂಡ ಏನೇನೇನೇನೇನು ವ್ಯತ್ಯಾಸ ಇರಲ್ಲ. ಕಾಶಿಗೂ ಅಷ್ಟೇ ಒಂದೇ ಥರ ಡ್ರೆಸ್ಸು. ಇವರನ್ನು ಅವರು ಅಂತ ತಿಳ್ಕೊಳ್ಳೋದು, ಅವರನ್ನು ಇವರು ಅಂತ ತಿಳ್ಕೊಳ್ಳೋದ್ರಿಂದ ಏನು ಗೊಂದಲ ಸೃಷ್ಟಿಯಾಗಿ ಕೊನೆಗೆ ಪೊಲೀಸ್ ಸ್ಟೇಷನಲ್ಲಿ ಇಬ್ಬರು ಭೇಟಿಯಾದಾಗ, ಓಹೋ ನಮ್ಮ ತಂದೆಗೆ ನಾವು ನೋಡಿ ಜೋಡಿ ಮಕ್ಕಳಲ್ವಾ, ನಾನಿಲ್ಲಿದ್ದೆ ನೀನೆಲ್ಲಿದ್ದೆ ಅಂತ ಎಂಡಾಗುತ್ತೆ. ಅದು ಉಲ್ಟಾ ಪಲ್ಟಾ ನಾಟಕ. ಅದು ಕನ್ನಡಕ್ಕೆ ಅನುವಾದ ಆಗಿದ್ದು ನಾಟಕ ಅಥವಾ ಪುಸ್ತಕ ನನಗೆ ಗೊತ್ತಿಲ್ಲ. ನಮ್ಗೆ ಗೊತ್ತಿರೋದೆಲ್ಲ ಸಿನಿಮಾನೇ. ಆ ಸಿನಿಮಾನ ಇವತ್ತಿಗೂ ನಾನು ನೋಡ್ತೀನಿ, ಯಾಕೆಂದರೆ ನನಗೆ ಇವತ್ತಿಗೂ ಅರ್ಥ ಆಗಿಲ್ಲ. ಕಾಮಿಡಿ ಆಫ್ ಎರರ್ಸ್ ಅಂತ, ಕಾಮಿಡಿ ಅಂತಲೇ ಬರೀತಾನೆ. ಯಾಕೆಂದರೆ ಅಂಥ ದುರಂತ ನಾಟಕಗಳನ್ನು, ಅಷ್ಟು ಗಂಭೀರ ನಾಟಕಗಳನ್ನು ಬರೆದು ಶೇಕ್ಸ್ಪಿಯರು ಇಂಥದ್ದೊಂದು ತಮಾಷೆ ಕತೆ ಬರೆದೇನೆ ಅಂತ ನಂಬೋಕೆ ಆಗಲ್ಲ ಅಂಥೇಳಿ. ವೆನಿಸ್ ನಗರದ ವರ್ತಕ, ಮರ್ಚೆಂಟ್ ಆಫ್ ವೆನಿಸ್ ಅಂತ, ಅವನು ಯಾವನೋ ಒಬ್ಬ ವ್ಯಾಪಾರಿ ಹತ್ರ ಒಂದು ಸ್ವಲ್ಪ ಸಾಲ ಮಾಡಿಬಿಟ್ಟಿದ್ದ. ಅದೆಷ್ಟೋ ಅದಕ್ಕೆ ತಕ್ಕ ತೂಕದ ನಾಣ್ಯಗಳನ್ನು ಕೊಡು ಅಂದಾಗ ದೇಹದ ಮಾಂಸವನ್ನೇ ಕಿತ್ಕೊಳ್ಳೋಕೆ ಹೊರಟಿರ್ತಾರೆ. ಆಗ ನ್ಯಾಯಾಧೀಶ ಇದನ್ನು ಅವನು ನ್ಯಾಯ ಕೊಡಿಸ್ತಾನೆ ಅಂತ ಕತೆ. ಅದು ಯಾವುದೋ ಕ್ಲಾಸ್ನಲ್ಲಿ ಅದನ್ನು ಓದಿದ್ದೆ, ಬಟ್ ವಿವರಗಳಿಲ್ಲ. ಇದು ಅಷ್ಟು ಮುಖ್ಯ ನಾಟಕ ಆಗಲೇ ಇಲ್ಲ. ಇದು ದುರಂತ ಅಲ್ವೇ. ಆಮೇಲೆ ಹ್ಯಾಮ್ಲೆಟ್ ಭಾಳ ಪ್ರಸಿದ್ಧ ನಾಟಕಗಳಲ್ಲಿ ಒಂದು. ವಾಕ್ಯಗಳು ಬಿಟ್ಟು ಹೋಗಿವೆ ಅಂತ ಅಲ್ಲೆಲ್ಲ ಓದಿದೆ. ಅದನ್ನೆಲ್ಲ ಕೊನೆಗೆ ಹೇಳೋಕ್ಕಾಗಲ್ಲ ನಾನು. ಒಂದೊಂದೇ ನಾಟಕದ ಬಗ್ಗೆ ಮಾತಾಡೋರು ಹೇಳ್ತೀನಿ. ಹ್ಯಾಮ್ಲೆಟ್ ನಾಟಕದ ಬಹಳ ಮುಖ್ಯವಾದ ವಾಕ್ಯ ಟು ಬಿ ಆರ್ ನಾಟ್ ಟು ಬಿ ಅಂತ. ಹ್ಯಾಮ್ಲೆಟ್ನ ತಂದೆಯನ್ನು ಕೊಲ್ಲಲಾಗಿದೆ. ಅವನ ಮಲತಾಯಿನೇ ಗಂಡನನ್ನು, ಎರಡನೇ ಹೆಂಡತಿ ಅವಳು, ಒಬ್ಬ ಮಂತ್ರಿ. ನಮ್ಮ ಕನ್ನಡದ್ದೇ ಬಂದ್ಬಿಡುತ್ತೆ, ಕುವೆಂಪು ಅವರ ರಕ್ತಾಕ್ಷಿ ಹ್ಯಾಮ್ಲೆಟ್ನ ರೂಪಾಂತರ ಜೊತೆ ಸೇರ್ಕೊಂಡ್ಬಿಟ್ಟಿದ್ದಾರೆ. ಅವನು ಭೂತ ಆಗಿದ್ದಾನೆ ಅವನು ತಂದೆ. ಅವನು ಮಗನಿಗೆ ಹೀಗೆ ನನ್ನನ್ನು ಕೊಂದರು ವಿಷ ಹಾಕಿ, ಆದ್ದರಿಂದ ಅವರಿಬ್ಬರನ್ನು ನೀನು ಕೊಲ್ಲು ಅಂತ ಹೇಳ್ತಾನೆ. ಆ ಕೆಲಸನ ಇವನು ಬೇಗ ಮಾಡಲ್ಲ, ಹ್ಯಾಮ್ಲೆಟ್ ಬೇಗ ಮಾಡಲ್ಲ. ಟು ಬಿ ಆರ್ ನಾಟ್ ಟು ಬಿ ಅಂತ, ಸ್ವಲ್ಪ ಚಂಚಲ ಮನಸ್ಸು ಅಂತನೋ ಏನೋ. ಇಂಗ್ಲೀಷ್ ನಾಟಕ ಅಷ್ಟು ಚೆನ್ನಾಗಿಲ್ಲ. ನಾವು ಓದಿದೆ, ಪಾಠ ಮಾಡಬೇಕಾಗಿ ಬಂತು ಅಥವಾ ಏನೋ ಎಲ್ಲೋ ಪಾಠ ಮಾಡಬೇಕಾದ್ರೆ ಓದಿರ್ತೀನಿ ನಾನು ಅಷ್ಟೇ ತಾನೇ. ಇಲ್ಲದೇ ಇದ್ದರೆ ಅದರ್ವೈಸ್ ನಮಗೆ ವಿವರವಾಗಿ ನೆನಪಿರೋದಿಲ್ಲ. ಅಲ್ಲಿ ಒಫೀಲಿಯಾ ಅಂತ ಅವನ ಪ್ರೇಯಸಿ. ಅವಾಗ ಅವಳಿಗೆ ಅವಾಗ ಹೇಳ್ತಿರ್ತಾನೆ, ನಾನು ಪ್ರಯೋಜನ ಇಲ್ಲ, ನಾನು ನಾಲಾಯಕು, ನನ್ನನ್ನು ಬಿಟ್ಬಿಡು, ನೀನು ಸೂಳೆ ಮನೆಗೆ ಹೋಗಿ ಸೇರ್ಕೊ ಅಂತ. ಇದೇನಿದು ಸೂಳೆ ಮನೆ? ಅದು ಏನು ಹೇಳ್ತಾನೆ ಅನ್ನೋದೇ ಅರ್ಥ ಆಗಲ್ಲ. ಒಂದೊಂದು ಪೇಜ್ಗೂ ಕೊನೆಯಲ್ಲಿ ಟಿಪ್ಪಣಿ ಬರೀತಾರಲ್ಲ. ನಾನು ರಾಮಚಂದ್ರ ದೇವರು ಮಾಡಿದ್ದು ಓದಿದ್ದು. ಕೊನೆಯಲ್ಲಿ ಟಿಪ್ಪಣಿ ಬರೀತಾರಲ್ಲ, ಅದನ್ನು ತೆಗೆದು ನೋಡ್ತಿರ್ಬೇಕು. ಅಲ್ಲ, ಮದುವೆ ಆಗಬೇಕಾದ ಪ್ರೇಯಸಿಯನ್ನು ಮದುವೆ ಆಗಲ್ಲ, ಬೈಯೋದು ಸರಿ ಬೇಜಾರಲ್ಲಿ. ಅಂದರೆ ಸೂಳೆ ಮನೆಗೆ ಹೋಗು ಬೈಯೋದು. ಕುವೆಂಪು ಇದನ್ನೆಲ್ಲ ಕೈ ಬಿಟ್ಟರು. ಕುವೆಂಪು ಅವರು ರಕ್ತಾಕ್ಷಿ ಅನ್ನೋ ಹೆಸರಿನಿಂದ ಅದನ್ನು ಮಾಡಿದ್ರು. ಒಫೀಲಿಯಾ ಇದ್ದಾಳಲ್ಲ, ಅವಳು ರುದ್ರಾಂಬೆ, ಇದು ರೂಪಾಂತರ, ಮನ್ಮದ ಅಲ್ಲ, ರುದ್ರಾಂಬೆ ಅಂತ ಮಾಡಿದ್ರು. ಇದ್ರ ಬಗ್ಗೆ ನಮಗೆ ಒಂದು ತಮಾಷೆ ಇದೆ. ಏನು ಅಂದರೆ, ನಾನು BA ಓದ್ತಿರುವಾಗ ಮಂಡ್ಯದಲ್ಲೇ ಹ್ಯಾಮ್ಲೆಟ್ ನಾಟಕ ನಮ್ಮ ಸುಧಾಕರ್ ಅಂತ ಮೇಷ್ಟ್ರು ಅವರು ಹೋಗ್ಬಿಟ್ರು. ಅವರು ಬಸವಯ್ಯನ ಪಾರ್ಟು, ರಕ್ತಾಕ್ಷಿ ರೂಪಾಂತರ ಇದು. ಅಲ್ಲಿ ಹ್ಯಾಮ್ಲೆಟ್ ಆಗಿದ್ದಾನೆ, ಇಲ್ಲಿ ಬಸವಯ್ಯ ಆಗಿದ್ದಾನೆ. ಬಸವಯ್ಯನ ಪಾರ್ಟ್ ಮಾಡ್ತಾರೆ ಅಂತ ನಾವೆಲ್ಲ ನಮ್ಮ ಮೇಷ್ಟ್ರು ಪಾರ್ಟ್ ಮಾಡ್ತಾರೆ ಅಂತ ನಾವೆಲ್ಲ ಹೋಗ್ಬೇಕಲ್ವೇ. ಆಮೇಲೆ ಶುಭಚಂದ್ರ ಅಂತ ನಮ್ಮ ಕ್ಲಾಸ್ಮೇಟ್ ಅವರು ದೊಡ್ಡ ವಿದ್ವಾಂಸರೇ, ಅವರು ಇದ್ದಾರೆ ಮೈಸೂರಲ್ಲಿ. ಅವರು ಬಸವಯ್ಯನ ಸ್ನೇಹಿತ ಹೊನ್ನಯ್ಯ ಅನ್ನೋ ಪಾರ್ಟು. ಇವರಿಬ್ಬರು ಸರಿ, ಒಬ್ಬರು ನಮ್ಮ ಮೇಷ್ಟ್ರು, ಒಬ್ಬರು ನಮ್ಮ ಕ್ಲಾಸ್ಮೇಟು ಅಂತಲೇ ನಾವು ಹೋಗಿದ್ದಿದ್ದು. ಆದರೆ ಹೆಣ್ಮಗಳು ಯಾರು ಒಪ್ಪೋಗ್ತಾರೆ? ಆಗಿನ ಕಾಲದಲ್ಲಿ ಹೆಣ್ಮಕ್ಳು ನಾಟಕದಲ್ಲಿ ಪಾಠ ಮಾಡೋಕ್ಕಾಗ್ತಾ ಇರಲಿಲ್ಲ, ತುಂಬ ಕಷ್ಟ ಆಯಿತು. ತ್ರಿವೇಣಿಯವರು ತಮ್ಮ ಹಣ್ಣಲ್ಲಿ ಚಿಗುರಿದಾಗ ಕಾದಂಬರಿಯಲ್ಲಿ ಅದನ್ನು ಸರಿಯಾಗಿ ಚಿತ್ರಿಸ್ತಾರೆ. ಸಿನಿಮಾದವರೇನೋ ಬದಲಾಯಿಸ್ಕೊಂಡ್ಬಿಟ್ಟಿದ್ದಾರೆ. ಆ ರುದ್ರಾಂಬೆ ಪಾಠ ಮಾಡಿದ್ಲಲ್ಲ, ಅವಳು
ಆ್ಯಕ್ಚುಲಿ ರಂಗನಟಿ ಅವಳು, ಅಂದರೆ ರಂಗಭೂಮಿ ಕಲಾವಿದೇನೆ. ರಂಗಭೂಮಿ ಕಲಾವಿದೆಯರು ಸಿಕ್ಕಾಪಟ್ಟೆ ಮೇಕಪ್ ಮಾಡ್ಕೊಳ್ಳೋದು, ಸಿಕ್ಕಾಪಟ್ಟೆ ಪಳಪಳ ಹೊಳೆಯೋ ಬಟ್ಟೆ ಹಾಕ್ಕೊಳ್ಳೋದು, ಆಮೇಲೆ ಕೃತಕವಾಗಿ ಕನ್ನಡ ಮಾತಾಡೋದು ಇರುತ್ತೆ. ಅದು ಅವಳಲ್ಲೂ ಇತ್ತು. ಅವಳೇ ಆಧಾರ ಮಾಡ್ತಾಳೆ. ನಮ್ಮ ಸುಧಾಕರ್ ಮೇಸ್ಟ್ರಿಗೂ ಒಂದು ತೊಂದರೆ ಆಗ್ಬಿಟ್ಟಿದೆ. ಏನದು ಅಂದರೆ, ಎದುರುಗಡೆ ಅವ್ರು ಹೆಂಡತಿ ಕೂತ್ಬಿಟ್ಟಿದ್ದಾರೆ ನಾಟಕ ನೋಡೋದಕ್ಕೆ. ಅವ್ರಿಗೆ ರುದ್ರಾಂಬೆ ಹತ್ತಿರಕ್ಕೆ ಹೋಗ್ತಾಯಿಲ್ಲ. ಆಮೇಲೆ ಹೆಂಡತಿ ಮನೇಲಿ ಜಗಳಕ್ಕಾದ್ರೆ ಅಂತ ನಾವು ತಮಾಷೆ ಮಾಡ್ತಾಯಿದ್ವಿ. ದೂರದಲ್ಲೇ ನಿಂತ್ಕೊಂಡು ಶೃಂಗಾರ ಸನ್ನಿವೇಶಗಳು ಅದನ್ನೆಷ್ಟು ಚೆನ್ನಾಗಿ ಬರುತ್ತಪ್ಪ ಅಂತ. ಶುಭಚಂದ್ರ ಅಭಿನಯ ಕೂಡ ತುಂಬ ಚೆನ್ನಾಗಿತ್ತು. ಅದು ಹ್ಯಾಮ್ಲೆಟ್ ಅಂದಾಗ ನನಗೆ ಅದು ನೆನಪಾಯಿತು. ಏಕೆಂದರೆ ರಕ್ತಾಕ್ಷಿ ಆದ್ದರಿಂದ ನಮಗೆ ಒಂದೇ ವರ್ಷ ಒಥೆಲೋನೂ ಇತ್ತು, ಅದೇ ವರ್ಷ ರಕ್ತಾಕ್ಷಿನೂ ಇತ್ತು. ರಕ್ತಾಕ್ಷಿ ರೂಪಾಂತರ, ಒಥೆಲೋ ಇಂಗ್ಲೀಷ್ ಇತ್ತು ನಮಗೆ. ಸೊ ಕುವೆಂಪು ಅವರು ಅದನ್ನು ಅನುವಾದ ಮಾಡುವಾಗ ಬೇಕಾಷ್ಟು ಅನುವಾದ ಮಾಡ್ತಾರೆ. ಟು ಬಿ ಆರ್ ನಾಟ್ ಟು ಬಿ ಅದನ್ನು ಅವರು ಆ ಥರ ತಗೊಳ್ಳಲ್ಲ. ಆಮೇಲೆ ಹ್ಯಾಮ್ಲೆಟ್ ಅನ್ನು ಹೇಳ್ತಾನೆ ತಾಯಿಯ ಬಗ್ಗೆ, ಮಲತಾಯಿಯ ಬಗ್ಗೆ. ಫ್ರಾಯಿಲ್ಟಿ ದೈ ನೇಮ್ ಈಸ್ ವುಮನ್. ಶೇಕ್ಸ್ಪಿಯರ್ ಭಾಳ ಪ್ರಸಿದ್ಧವಾದ ಮಾತು. ಫ್ರಾಯಿಲ್ಟಿ ದೈ ನೇಮ್ ಈಸ್ ವುಮನ್. ಫ್ರಾಯಿಲ್ಟಿ ಅಂದರೆ ಚಂಚಲ ಮನಸ್ಸು, ಮೋಸ ಮಾಡುವ ಮನಸ್ಸು. ನಿನ್ನ ಹೆಸರೇ ಹೆಣ್ಣು ಅಂತ ಅರ್ಥ. ಅದನ್ನು ಹಾಗೆ ತಂದರೆ ಚೆನ್ನಾಗಿರಲ್ಲ ಅಲ್ವಾ? ಓ ಚಂಚಲತೆ, ನಿನ್ನ ಹೆಸರೇ ಸ್ತ್ರೀಯಲ್ತೆ ಅಂತ ತರ್ತಾರೆ ಕುವೆಂಪು ಮಾತು ಜನಪ್ರಿಯ ಆಗಲಿಲ್ಲ, ಶೇಕ್ಸ್ಪಿಯರ್ನ ಮಾತು ಜನಪ್ರಿಯ ಆಗೋಯಿತು. ಅಷ್ಟು ಚೆನ್ನಾಗಿ ಅವರು ತಂದರು ಅಂತ. ಮತ್ತು ಹ್ಯಾಮ್ಲೆಟ್ ನಾಟಕ ಆಗಲಿ, ಕುವೆಂಪು ನಾಟಕ ಆಗಲಿ, ಹ್ಯಾಮ್ಲೆಟ್ ಆಗಲಿ, ರಕ್ತಾಕ್ಷಿ ಆಗಲಿ, ದುರಂತ. ಬಸವಯ್ಯನ ಅವನ ಸ್ನೇಹಿತ ಶಿವಯ್ಯನೇ ಕೊಲ್ತಾನೆ. ಹ್ಯಾಮ್ಲೆಟ್ಟು ಕತ್ತಿ ವರಸೆ ಮಾಡ್ತಾ ಇರುವಾಗ ವಿಷ ಚುಚ್ಚಿದ ಕತ್ತಿಯಿಂದ ಅವನನ್ನು ಕೊಲ್ಲಲಾಗುತ್ತೆ. ಕೊನೆಗೆ ದುರಂತ, ಅವರು ರಾಜಾರಾಣಿನೂ ಕೊಂದುಬಿಡ್ತಾಳೆ ರುದ್ರಾಂಬೆ. ಅದು ಆ ಥರ ಅಷ್ಟು ಸಾಕು ಅನಿಸುತ್ತೆ. ಮ್ಯಾಕ್ಬೆತ್ ನಾಟಕದಲ್ಲೂ ಕೂಡ ಮ್ಯಾಕ್ಬೆತ್ ಕತೆ ಹೇಳ್ಬೇಡ, ಮೊದಲನ್ನ ಕತೆ ಹೇಳಬೇಕು. ಯಾಕೆಂದರೆ ವಿದ್ಯಾರ್ಥಿಗಳು ಕೇಳಬಹುದಾದ್ರಿಂದ ನಾನು ಮುಂಚೆನೇ ಹೇಳಿದ್ನಲ್ಲ ವಿದ್ಯಾರ್ಥಿಗಳಿಗೆ ಏನು ಗೊತ್ತಿರಲ್ಲ ಅಂತ. ಮ್ಯಾಕ್ಬೆತ್ಗೆ 3 ಜನ, ಅವನು ಸಾಮಂತ, ರಾಜ ಅಲ್ಲ, ಚಕ್ರವರ್ತಿ ಅಲ್ಲ, ಡಂಕನ್ ಅನ್ನೋನು ಚಕ್ರವರ್ತಿ. ಅವನ ಕೈ ಕೆಳಗೆ ಒಂದು ಸಾಮಂತ. ಯಾವಾಗಲೂ ಸಾಮಂತರಿಗೆ ತಾವು ಚಕ್ರವರ್ತಿ ಆಗಬೇಕು ಅನ್ನೋ ಆಸೆ ಇರುತ್ತೆ. ಫಸ್ಟ್ ರ್ಯಾಂಕ್ ಬರಬೇಕು ಅಂತಲೇ ತಾನೇ ಎಲ್ಲರೂ ಓದೋದು. ಇಲ್ಲಪ್ಪ ನಾವು 3rd ರ್ಯಾಂಕ್ ಬರ್ತೀನಿ ಅಂತ ಯಾರು ಓದ್ತಾರ, ಹಾಗೆ ಆ ಥರ. ಅದಕ್ಕೆ 3 ಜನ ವಿಚಸ್ ಅಂದರೆ ಮಾಟಗಾತಿಯರು ಅಂತ ಬಂದ್ಬಿಟ್ಟು ಮ್ಯಾಕ್ಬೆತ್ಗೆ ನೀನು ಸಾಮ್ರಾಟ ಆಗ್ತೀಯ ಅಂತ ಹೇಳ್ಬಿಡ್ತಾರೆ. ಹೇಗೆ ಸಾಮ್ರಾಟ್ ಆಗೋದು? ಈಗ ಡಂಕನ್ ಇದ್ದಾನೆ ದೊರೆ, ಅವನು ಮ್ಯಾಕ್ಬೆತ್ ಮನೆಗೆ ಬರ್ತಾ ಇದ್ದಾನೆ. ಅವ್ರ ಮನೇಲಿ ಅವ್ರನ್ನ ಊಟನಕೂಟ ಅಲ್ಲೇ ಉಳ್ಕೋತಾ ಇದ್ದಾನೆ. ರಾತ್ರಿ ಅವನು ಮಲಗಿರುವಾಗ ಅವನನ್ನು ಕೊಂದುಬಿಟ್ರೆ ತಾನು ಸಾಮ್ರಾಟ್ ಆಗ್ಬೋದು ಅಂತ ಮ್ಯಾಕ್ಬೆತ್ ಹಂಚಿಕೆ. ಅವನ ಹೆಂಡತಿನೇ ಅವನನ್ನು ಎತ್ಕಟ್ಟೋದು. ಕೊನೆಗೆ ಗಂಡನ ಕೈನಲ್ಲಿ ಡಂಕನ್ ದೊರೆಯನ್ನು ಕೊಲೆ ಮಾಡಿಸ್ತಾಳೆ. ಆಮೇಲೆ ಅಂಗರಕ್ಷಕರು ಇರ್ತಾರಲ್ಲ, ಬಾಗಿಲಲ್ಲಿ ಮಲಗಿರ್ತಾರಲ್ಲ, ಅವರಿಗೆಲ್ಲ ಮತ್ತು ಬರೋ ಔಷಧಿ ಕೊಟ್ಟಿರ್ತಾರೆ. ಅವ್ರ ಕೈಗೆ ಕತ್ತಿ ಕೊಟ್ಬಿಟ್ಟು ಅವ್ರ ಮುಖಕ್ಕೆಲ್ಲ ರಕ್ತ ಬಳಿದ್ಬಿಟ್ಟು ಅವ್ರ ಮೇಲೆ ತಪ್ಪು ಬರೋ ಹಾಗೆ ಮಾಡಿಬಿಡ್ತಾರೆ. ಆಮೇಲೆ ಏನಾಗುತ್ತೆ, ಇವಳಿಗೆ ಲೇಡಿ ಮ್ಯಾಕ್ಬೆತ್ ಅಂತಲೇ ಹೇಳಬೇಕು. ಏಕೆಂದರೆ ಆ ಪದನ ಶೇಕ್ಸ್ಪಿಯರ್ ಬಳಸ್ತಾನೆ. ಅವ್ರು ಹೇಳ್ತಾಳೆ, ಇಡೀ ಜಗತ್ತಿನ ಸುಗಂಧ ದ್ರವ್ಯವನ್ನೆಲ್ಲ ತಂದು ತೊಳೆದರೂ ನನ್ನ ಕೈಗಳಿಗೆ ಅಂಟಿಕೊಂಡಿರುವ ರಕ್ತದ ವಾಸನೆ ಹೋಗುವುದಿಲ್ಲ. ಇದು ಭಾಳ ಫೇಮಸ್ ಮಾತು ಅಲ್ಲ. ಇವಳ ಕೈಗೆ ಯಾಕೆ ರಕ್ತ ಅಂಟುತ್ತೆ? ಇವಳಲ್ವಲ್ಲ ಕೊಲೆ ಮಾಡಿದ್ದು, ಅವನು ತಾನೇ ಕೊಲೆ ಮಾಡಿದ್ದು, ಇವಳು ಗಂಡ ತಾನೇ, ಮ್ಯಾಕ್ಬೆತ್ ತಾನೇ ಕೊಲೆ ಮಾಡಿದ್ದು. ಅದು ಇವಳು ಹೇಳ್ತಾರೆ ನನ್ನ ಕೈಗೆ ಅಂಟಿಕೊಂಡಿರುವ ರಕ್ತದ ವಾಸನೆ ಅಂತ. ಅಂದರೆ ಮಾಡಿಸಿದ್ದು ಇವಳು. ಪಾಪ, ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಪಾಪ ಬೆನ್ನಟ್ಟಿ ಕಾಡುತ್ತದೆ, ಪಾಪ ನಾವು ಮಾಡಿದ ಪಾಪ ಅಂತ ಹೇಳ್ತೀವಲ್ಲ, ಅದು ಆ ಥರ ಛಾಯೆಯಲ್ಲಿ ಇದೆ. ಇದು ಭಾಳ. ಆಮೇಲೆ ಅವಳು ಸ್ಲೀಪ್ ವಾಕ್, ನಿದ್ದೆನಲ್ಲಿ ನಡೀತಾಳೆ. ನಿದ್ದೆನಲ್ಲಿ ನಡೆಯೋದು, ಕ್ಯಾಂಡ್ ಹಿಡ್ಕೊಂಡು ನಡೆಯೋದು, ನಿದ್ದೆನಲ್ಲಿ ಮಾತಾಡೋದು, ಅಲ್ಲಿ ಬರೋ ಮಾತಿದು, ಅದು ಬಹಳ ಪ್ರಸಿದ್ಧವಾದ ವಿಷಯಗಳು ಇವೆಲ್ಲ. ಕೊನೆಗೆ ಮ್ಯಾಕ್ಬೆತ್ಗೆ ರಾಜ ಆಗೋಕ್ಕಾಗಲ್ಲ. ಅವನ ಡಂಕನ್ ದೊರೆಯ ಕಡೆಯವರು ಹೇಗೂ ಪೊದೆಗಳನ್ನು ಹಿಡ್ಕೊಂಡು ಪೊದೆಗಳ ರೂಪದಲ್ಲಿ ಅವನನ್ನು ಆವರಿಸಿ, ಪೊದೆಗಳ ಹತ್ರ ಬರುತ್ತವೆ, ಅವನಿಗೆ ಗೊತ್ತಾಗೋದೇ ಇಲ್ಲ ಸೈನಿಕರು ಬಂದರು ಅಂತ, ಅವನನ್ನು ಕೊಂದುಬಿಡ್ತಾರೆ. ಅಷ್ಟು. ಒಥೆಲೋ ಇತ್ತು ನಾಟಕ ನಮಗೆ. ಒಥೆಲೋ ನಮ್ಮನ್ನು BA ಹುಡುಗಿರನ್ನ ಏನು ಮಾಡಿದರು ಅಂತಂದರೆ, ಒಥೆಲೋ ಸಿನಿಮಾ ಬಂದಿದೆ, ನಮಗೆ ಅಲ್ಲ ಕ್ಲಾಸ್ನಲ್ಲಿ ಪಾಠ ಮಾಡೋದು ನಾಟಕನೇ ಅರ್ಥ ಆಗಲ್ಲ. ಆವಾಗ ಓಲ್ಡ್ ಇಂಗ್ಲೀಷ್, ಅದು 17ನೇ ಶತಮಾನದ ಇಂಗ್ಲೀಷನ್ನ ಓಲ್ಡ್ ಇಂಗ್ಲೀಷ್ ಅಂತಾರೆ. ಅದು ಹೇಗಿರುತ್ತೆ ಅಂತ ಸ್ಪೆಲ್ ಮಾಡಿ ತೋರಿಸ್ತೀನಿ ನಾನು. ಓಲ್ಡ್ ಇಂಗ್ಲೀಷ್
ಅಲ್ಲ, ನ್ಯೂ ಇಂಗ್ಲೀಷೇ ಅರ್ಥ ಆಗಲ್ಲ, ಓಲ್ಡ್ ಇಂಗ್ಲೀಷೇ ಅರ್ಥ ಆಗಲ್ಲ. ನಮಗೆ ಸಿನಿಮಾ ಅರ್ಥ ಆಗುತ್ತೆ, ಅವ್ರ ಆ್ಯಕ್ಸೆಂಟು, ಅವ್ರ ಮಾತು ಅಂತೂ ನಾವು ಪೂರ್ತಿ ಕ್ಲಾಸ್ನೇ ಸಿನಿಮಾ ಕರ್ಕೊಂಡೋಗಿ ಕೂರಿಸ್ಬಿಟ್ಟಿದ್ದಾರೆ. ಆ್ಯಕ್ಚುಲಿ ನನಗೆ ಏನೂ ಅರ್ಥ ಆಗಲಿಲ್ಲ. ಆಮೇಲೆ ನಾನು ಬೇರೆ ಬೇರೆ ಮಾತನ್ನ ಕೇಳ್ತಾ 3 ಆಫ್ ವೆನಿಸ್ ಅವನು ನೀಗ್ರೋ, ಡೆಸ್ಟಿಮೋನ ಬಿಳಿ ಹುಡುಗಿ, ಅವಳನ್ನ ಮದುವೆ ಆಗಿರ್ತಾನೆ, ಪ್ರೀತಿಸಿ ಯಾಗು ಅಂತ ಅವನ ಖಳನಾಯಕ. ಅವನು ಅದಕ್ಕೆ ಖರ್ಚೀಫ್ ಯಾರೂ ಇಸ್ಕೊಳ್ಳಲ್ಲ ಇವತ್ತು. ಆ ಖರ್ಚೀಫನ್ನು ಅವಳ ಕೈಯಿಂದ ಇಸ್ಕೊಂಡು ಅದನ್ನು ಒತೆಲೋ ಕೊಟ್ಟು, ನಿನ್ನ ಹೆಂಡತಿ ನನಗೆ ಕೊಟ್ಟಳು ಇದನ್ನು ಅಂತ ಅವರಿಬ್ಬರ ಮಧ್ಯೆ ಮನಸ್ತಾಪ ತಂದು ಹಾಕ್ಬಿಟ್ಟು ಒತೆಲೋ ಹೆಂಡ್ತಿನ ಕೊಂದುಬಿಡ್ತಾನೆ. ಶಿಕ್ಷೆ ಆಗುತ್ತೆ, ಒತೆಲುಗೂ ಶಿಕ್ಷೆ ಆಗುತ್ತೆ, ಯಾಗೋಗೂ ಶಿಕ್ಷೆ ಆಗುತ್ತೆ. ನಮಗನ್ಸುತ್ತೆ ಯಾಗೋಗೆ ತುಂಬ ದೊಡ್ಡ ಶಿಕ್ಷೆ ಆಗಬೇಕಾಗಿತ್ತು, ಒತೆಲೋ ಕಡಿಮೆ ಶಿಕ್ಷೆ ಆಗಬೇಕಾಗಿತ್ತು. ಇದು ಲೋಕನ್ಯಾಯ. ಆದರೆ ಅಲ್ಲಿ ಯಾಗೋಗ ಕಡಿಮೆ ಶಿಕ್ಷೆ ಆಗುತ್ತೆ, ಬರೀ ಗಡೀಪಾರು. ಒತೆಲೋಗೆ ಮರಣದಂಡನೆ, ಅದು ದೊಡ್ಡ ಶಿಕ್ಷೆ. ಆದರೆ ಅದು ಕಾವ್ಯ ನ್ಯಾಯ ಅಂತ. ಕಾವ್ಯ ನ್ಯಾಯ ಎಂದರೇನು, ಲೋಕನ್ಯಾಯ ಎಂದರೇನು ಅನ್ನೋದೆಲ್ಲ ಬರುತ್ತೆ ಅಲ್ಲಿ. ಅಲ್ಲೊಂದು ಏನಾಗುತ್ತೆ ಅಂತಂದರೆ, ಒಂದು ಸೀನ್ ಬರುತ್ತೆ ಒತೆಲೋನಲ್ಲಿ. ಡೆಸ್ಟಿಮೋನ ನಿದ್ದೆ ಮಾಡ್ತಾ ಮಲಗಿದ್ದಾಳೆ, ಅವಳು ಕುತ್ತಿಗೆ ಹಿಸುಕಿ ಸಾಯಿಸಬೇಕು ಒತೆಲೋ. ಇದು ಸೀನು. ಇದು ಪ್ರಸಿದ್ಧವಾದ ನಾಟಕ, ತುಂಬ ಜನ ಅಭಿನಯಿಸ್ತಾರೆ ಎಲ್ಲ ಭಾಷೆಗಳಲ್ಲೂ, ಕನ್ನಡದಲ್ಲಿ ಮಾತ್ರ ಅಲ್ಲ, ಇಂಗ್ಲೀಷ್ನಲ್ಲಿ ಇದು ಭೈರಪ್ಪ ಅವ್ರ ಕಾದಂಬರಿಯಿಂದ ನಾನು ಓದಿದೆ. ಅವನ ಹೆಸರೇನೋ ಹೇಳ್ತಾರೆ, ನಟನ ಹೆಸರು. ಆ ನಟ ನಾಟಕದಲ್ಲಿ ಎಷ್ಟು ಇನ್ವಾಲ್ವ್ ಆಗಿಬಿಡ್ತಾ ಇದ್ದ ಅಂದರೆ, ನಿಜವಾಗ್ಲೂ ನಾನೇ ಒತೆಲೋ ಅಂದ್ಕೊಂಡ್ಬಿಡ್ತಿದ್ದಂತೆ ಅವನು. ಹಾಗಾದರೆ ಒಂದು ಅಪಾಯ ಕಾದಿದೆ. ಹುಡುಗಿ ಡೆಸ್ಟಿಮೋನ ಪಾರ್ಟ್ ಮಾಡಿರೋ ಹುಡುಗಿ ಮಲಗಿದಾಳಲ್ಲ, ಅವಳು ಕುತ್ತಿಗೆ ಹಿಸುಕಿ ಸಾಯಿಸ್ಬೇಕಲ್ಲ. ನಿಜವಾಗ್ಲೂ ಕುತ್ತಿಗೆ ಹಿಸುಕಿ ಸಾಯಿಸ್ಬಿಟ್ರೆ, ದಿನಕ್ಕೊಂದು ಹುಡುಗಿ ನೀವು ಸಾಯಿಸ್ತಾ ಇದ್ರೆ ಕತೆ ಮುಗಿತಲ್ಲ ನಾಟಕದ್ದು. ಅದಕ್ಕೆ ಅವನೇನು ಮಾಡ್ಕೊಂಡ, ತನಗೆ ತಾನೇ ಒಂದು ಸಂಹಿತೆ ಮಾಡಿಕೊಂಡ, ಸಂಯಮ. ಏನದು ಅಂದರೆ, ಅವಳು ಕುತ್ತಿಗೆ ಹಿಸುಕಿ ಸಾಯಿಸೋ ಟೈಮಿಗೆ ಸರಿಯಾಗಿ ಒಂದು ಡೈಲಾಗ್ ತಾನೇ ಸೇರಿಸ್ಕೊಂಬಿಟ್ಟೆ. ಡೈರೆಕ್ಟ್ರ್ ಹೇಳಿರೋದಲ್ಲ ಅದು. ಇವತ್ತು ಏನಮ್ಮ ವಾಟ್ ಡಿಡ್ ಯು ಹ್ಯಾವ್ ಫಾರ್ ಯುವರ್ ಬ್ರೇಕ್ಫಾಸ್ಟ್, ಏನಮ್ಮ ತಿಂಡಿ ತಿಂದೆ ಇವತ್ತು ಅಂತ ಕೇಳ್ತಾನೆ. ಪಾಪ ಅವಳಿಗೆ ಗೊತ್ತಿರೋದಿಲ್ಲ ಅದು. ಅವಳು ಅವಳು ಸುಮ್ಮನೆ ಮಲಗಿರಬೇಕು. ಅವಳಿಗೆ ಇದೇನಿದು ನಾಟಕದಲ್ಲಿ ಇಲ್ಲದೇ ಇರೋ ಡೈಲಾಗ್ ಹೇಳ್ತಿದ್ದಾನೆ ಅಂತ ಕಂಡು ಬಿಟ್ಬಿಡ್ತಾಳೆ ಅವಳು. ಪ್ರೇಕ್ಷಕರಿಗೆ ಏನು ಗೊತ್ತಾಗತ್ತೆ, ದೂರದಲ್ಲಿ ಇರ್ತಾರೆ, ಪ್ರೇಕ್ಷಕರಿಗೆ ಏನು ಗೊತ್ತಾಗಲ್ಲ. ಅಥವಾ ಉಪ್ಪಿಟ್ಟು ಅಂದ್ಬಿಡ್ತಾರೆ. ನಾನು ನನ್ನ ತಮಾಷೆ ಇದೆಲ್ಲ ಕ್ಲಾಸ್ನಲ್ಲಿ. ಉಪ್ಪಿಟ್ಟು ಯಾರಿಗೆ ಗೊತ್ತು, ನಮಗೆ ಮಾತ್ರ ಗೊತ್ತು. ಆಗ ಇವನು ಮೈ ಮೇಲೆ ಜ್ಞಾನ ಬರುತ್ತೆ, ಬೇವಾ ನಾನು ಅವಳನ್ನು ಕೊಂದ್ಬಿಡ್ತಿದ್ನಲ್ಲಪ್ಪ ಅಂತ. ಆಮೇಲೆ ಆ ಸೀನ್ಗಿಂತ ಮುಂಚೆ ದೊಡ್ಡ ಸಾಲಿಲೋಕ್ವಿ ಇದೆ. ಸಾಲಿಲೋಕ್ವಿ ಅಂದರೆ ಸ್ವಗತ. ಮೈಕ್ ಹತ್ತಿರ ಬಂದು ಮುಂದುಗಡೆ ಪ್ರೇಕ್ಷಕರನ್ನೇ ಉದ್ದೇಶಿಸಿ ತನಗೆ ತಾನೇ ಮಾತಾಡ್ಕೊಳ್ಳೋದು. ತನಗೆ ತಾನೇ ಮಾತಾಡ್ಕೊಂಡ್ರೆ ಪ್ರೇಕ್ಷಕರಿಗೆ ಏನು ಕೇಳಿಸಲ್ವಲ್ಲ, ಆದ್ದರಿಂದ ಮೈಕಲ್ಲಿ ಬಂದು ಮಾತಾಡದೆ ಸ್ವಗತ. ಅಲ್ಲಿ ಅವನು ಹೇಳ್ತಾನೆ ಒತೆಲೋ, ಪುಟ್ ಆಫ್ ದ ಲೈಟ್, ದೆನ್ ಪುಟ್ ಆಫ್ ದ ಲೈಟ್. ಯಾಕೋ ಯಾರೂ ಕನ್ನಡಕ್ಕೆ ಅನುವಾದ ಮಾಡೇ ಇಲ್ಲ, ಈ ಹೈಲೈಟ್ ಮಾಡಲಿಲ್ಲ. ಪುಟ್ ಆಫ್ ದ ಲೈಟ್ ಅಂದರೆ ಮೊದಲು ದೀಪ ಹರಿಸ್ತೀನಿ, ಯಾಕೆಂದರೆ ಕತ್ಲಾಗಬೇಕು ಕೊಲೆ ಮಾಡೋಕ್ಕೆ. ದೆನ್ ಆಮೇಲೆ ಪುಟ್ ಆಫ್ ದ ಲೈಟ್, ಅವಳನ್ನು ಕೊಲ್ತೀನಿ. ಅದು ಅವಳು ಜೀವ ತೆಗೆಯೋದು ಕೂಡ ಲೈಟ್ ಆಫ್ ಮಾಡಿದ ಹಾಗೆ ತಾನೆ ಅಂಥೇಳಿ ಇದೆಲ್ಲ ವಿಮರ್ಶೆ, ಶೇಕ್ಸ್ಪಿಯರ್ ವಿಮರ್ಶೆ. ಪಾಠ ಮಾಡೋ ಮೇಸ್ಟ್ರುಗಳು ಇದನ್ನು ಹೇಳಬೇಕಲ್ವಾ. ನಮಗಂತೂ ಪಾಠ ಮಾಡೋ ಮೇಸ್ಟ್ರುಗಳು ಹೇಳಲೇ ಇಲ್ಲ. ನಾವು ಅಲ್ಲಿ ಇಲ್ಲಿ ಚಂಗುಲಿ ಬಿದ್ದು, ಜೊತೆಗೆ ನಾನೇ ಪಾಠ ಮಾಡುವಾಗ ಹೇಳಿ ನನಗೆ ಇದು ಚೆನ್ನಾಗಿ ಗೊತ್ತಾಯಿತು ಅಂಥೇಳಿ ಅಂತ. ಮಿಡ್ ಸಮ್ಮರ್ ನೈಟ್ ಡ್ರೀಮ್ಸ್ ಬಗ್ಗೆ ನಾನು ತುಂಬ ಕಡೆ ಓದಿದ್ದೀನಿ, ಬಟ್ ಅದೇನು ಅಂತ ನನಗೆ ಈ ಕ್ಷಣಕ್ಕೆ ಗೊತ್ತಾಗ್ತಾ ಇಲ್ಲ. ಅದರಿಂದ ಅದನ್ನು ನಾನು ಕೈ ಬಿಡ್ತೀನಿ. ಕನ್ಫ್ಯೂಸ್ ಮಾಡಿಕೊಂಡು ಮಾತಾಡೋದು ಅಷ್ಟು ಸರಿ ಹೋಗೋದಿಲ್ಲ ಅಂತನ್ನೋ ಕಾರಣಕ್ಕಾಗಿ. ಆಮೇಲೆ ಇವನ ವಾಕ್ಯಗಳು ಫೇಮಸ್ ಅಂತ ಹೇಳಿದ್ನಲ್ಲ, ಚಂಚಲತೆ ನಿನ್ನ ಹೆಸರೇ ಸ್ತ್ರೀ ಅಂತ ಹೇಳಿದೆ, ಟು ಬಿ ಆರ್ ನಾಟ್ ಟು ಬಿ ಹೇಳಿದೆ. ಆಮೇಲೆ ಇನ್ನೊಂದು ರೋಮಿಯೋ ಜೂಲಿಯೆಟ್. ಈಗ ರೋಮಿಯೋ ಜೂಲಿಯೆಟ್ಟನ ಕತೆ ಬರಬೇಕು. ಏನು ಲೈಲಾ ಮಜ್ನು, ರೋಮಿಯೋ ಜೂಲಿಯೆಟ್ ಅಂತಿದ್ದೀನೋ ಒಂದು ಜೋಡಿ ಇದೆ, ಪ್ರೇಮಿಗಳು ಆತ್ಮಹತ್ಯೆ ಮಾಡ್ಕೊಂಡು ಸಾಯೋದು. ಅದೇನು ಈ ಪ್ರಪಂಚದ ಸಮಸ್ಯೆ ಅಂತ ಕಾಣುತ್ತೆ. ಈಗಂತೂ ಕೊಲೆಗಳೇ. ರೋಮಿಯೋ ಜೂಲಿಯೆಟಲ್ಲಿ ಏನಾಗುತ್ತೆ ಅಂದರೆ, ಜೂಲಿಯೆಟ್ ಸತ್ತಿರಲ್ಲ, ಅವಳಿಗದೇನೋ ತಿನ್ನಿಸಿರ್ತಾರೆ, ಅವಳು ಮಾಡ್ಕೊಂಡು ನಿದ್ದೆ ಮಾಡ್ತಾಯಿದ್ದಾಳೆ, ಗಾಢ ನಿದ್ದೆ. ಹೇಗೂ ತಮ್ಮಿಬ್ಬರನ್ನು ಕೊಲ್ತಾರೆ ಅಂತ ಜೂಲಿಯೆಟ್ಗೆ ಗೊತ್ತಿರುತ್ತೆ. ಅದಕ್ಕೆ ಅವನು ವಿಷದ ಬಾಟ್ಲಿ ಹಿಡ್ಕೊಂಡು ಬರ್ತಾನೆ. ಅವಳು ಸತ್ತೋಗಿದ್ದಾಳೆ ಅಂತ ತಿಳ್ಕೊಂಬಿಡ್ತಾನೆ ಅವನು.
ಸತ್ತೋಗಿದ್ದಾಳೆ ಅಂತ ತಿಳ್ಕೊಂಡು ರೋಮಿಯೋ ಮಲಗಿರೋ ಜೂಲಿಯಟ್ ತಾನು ವಿಷ ಕುಡಿದು ಸತ್ತೋಗ್ತಾನೆ. ಆ ವಿಷದ ಬಾಟ್ಲಲ್ಲಿ ಇನ್ನೊಂದು ಚೂರು ವಿಷ ಉಳಿದಿರುತ್ತೆ ಕುಡಿಯೋ ಕ್ರಿಯೆಯಲ್ಲಿ. ಆಮೇಲೆ ಜೂಲಿಯಟ್ ಎದ್ದೇಳ್ತಾಳೆ. ಅವಳು ನೋಡ್ತಾಳೆ ಅವ್ನು ಸತ್ತೋಗಿದ್ದಾನೆ. ಅಯ್ಯೋ ನೀನು ಸತ್ತೋದ್ಯಾ ಅಂದ್ಬಿಟ್ಟು ಉಳಿದಿರುತ್ತಲ್ಲ ವಿಷ ಅದನ್ನು ಅವಳು ಕುಡಿದು ಸತ್ತೋಗ್ತಾಳೆ ಅಂತ. ರವಿಚಂದ್ರನ್ ಅವರು ತಮ್ಮ ಯಾವುದೋ ಒಂದು ಚಿತ್ರದಲ್ಲಿ ರಣಧೀರ ಅಂತ ಕಾಣುತ್ತೆ, ಪ್ರೀತಿ ಮಾಡಬಾರದು ಮಾಡಿದರೆ ಗೋರಿ ಕಟ್ಟಬಾರದು ಅಂಥೇಳಿ ಆ ಸಾಲನ್ನು ಈ ದೃಶ್ಯವನ್ನು ತೋರಿಸ್ತಾರೆ. ಇದನ್ನ ಹೇಳ್ತಾ ಇರೋ ದೃಶ್ಯವನ್ನು. ಹೀಗೆ ನಮಗೆ ಮಾಹಿತಿ ಎಲ್ಲಿಂದ ಸಿಗಬೇಕಂದ್ರೆ ಬರೀ ಪುಸ್ತಕದಿಂದ ಸಿಗಲ್ಲ, ಬರೀ ಪಾಠದಿಂದ ಸಿಗಲ್ಲ, ಬರೀ ಕ್ಲಾಸಿಂದ ಸಿಗಲ್ಲ, ಬರೀ ಕಾಲೇಜಿಂದ ಸಿಗಲ್ಲ. ನಾವು ಓದೋದು ಬೇಸಿಕ್ ಅಷ್ಟೇ, ಫೌಂಡೇಶನ್ ಅಷ್ಟೇ. ಅದ್ರ ಮೇಲೆ ಕಟ್ಟಡ ಕಟ್ಟಬೇಕಾದ್ರೆ ಎಲ್ಲ ಕಡೆಯಿಂದ ಸಾಮಗ್ರಿ ಸೇರಿಕೊಳ್ಳುತ್ತೆ. ಅಲ್ಲಿಗೂ ಕಟ್ಟಡ ಪರಿಪೂರ್ಣ ಆಯಿತು ಅಂತಿಲ್ಲ, ಇನ್ಯಾರು ಬೇಕಾದ್ರೆ ಬಂದು ಇನ್ನೊಂದು ಮಾಡಿ ಕಟ್ಟಬಹುದು. ಆ ಅವಕಾಶ ಎಲ್ಲಿರುತ್ತೋ ಅವನು ಮಹಾನ್ ನಾಟಕಕಾರ ಅಂತ ಅರ್ಥ. ಆಮೇಲೆ ಕಿಂಗ್ ಲಿಯರ್ ಕತೆ. ಕಿಂಗ್ ಲಿಯರ್ ಪಾಪ ವೃದ್ಧ ರಾಜ, 3 ಜನ ಹೆಣ್ಮಕ್ಳು. ಅವನಿಗೆ ವಯಸ್ಸಾಯಿತು, ನಾನು ಯಾರೂ ಇಟ್ಕೊಳ್ಳಲ್ಲ. ಕೊನೆ ಮಗಳು ಇಟ್ಕೊಳ್ತಾಳೆ. ಕೊನೆ ಮಗಳು ನನ್ನ ಸಾಕ್ತಾಳೆ. ಅಷ್ಟೇ ಕತೆ. ಅದು ಕನ್ನಡಕ್ಕೆ ತುಂಬ ಅನುವಾದ ಆಗಿದೆ ಅಂತೆ, ತುಂಬ ಪ್ರಸಿದ್ಧ ಅಂತೆ. ಓದಿದೆ ನಾನು ಈಗ ತಾನೆ ಅದನ್ನೆಲ್ಲ. ಆಮೇಲೆ ಸಿ ಡಿ ಎನ್ ಬಗ್ಗೆ ಪ್ರಸ್ತಾಪ ಇದೆ ಇಲ್ಲಿ. ಸಿ ಡಿ ನರಸಿಂಹಯ್ಯ ಅಂತ ತುಂಬ ಒಳ್ಳೆ ಮೇಷ್ಟ್ರು. ಅವ್ರು ಇಂಗ್ಲೀಷ್ ಮೇಷ್ಟ್ರಾದರೂ ಕೂಡ ಕನ್ನಡ ವಿದ್ಯಾರ್ಥಿಗಳಿಗೆ ಪರಿಚಯ. ಅವ್ರ ಮನೆ ಹೆಸರು ಧ್ವನ್ಯಾಲೋಕ ಅಂತ. ಧ್ವನ್ಯಾಲೋಕ ಅಂದರೆ ಏನು ಗೊತ್ತಾ? ಆನಂದವರ್ಧನನ ಕೃತಿಯ ಹೆಸರು. ಧ್ವನಿ ಮೀಮಾಂಸೆ ಅನ್ನೋ ಅಂತಲ್ಲ, ಅಭಿನವ್ ಗುಪ್ತನಿಗಿಂತ ಮುಂಚೆ ಧ್ವನಿ ಮೀಮಾಂಸೆ ಅಂತ ಇರ್ತಾನೆ ಅವನು ತನ್ನ ಪುಸ್ತಕಕ್ಕಿಟ್ಟಿರೋ ಹೆಸರು ಧ್ವನ್ಯಾಲೋಕ ಅಂತ. ಆ ಹೆಸರನ್ನು ಅವ್ರು ತಮ್ಮ ಮನೆಗೆ ಇಟ್ಕೊಂಡಿದ್ದಾರೆ, ಸಿಡಿಯನ್ನು. ಮತ್ತು ಅಲ್ಲಿ ಚರ್ಚೆ, ಕವಿತೆ ಓದೋದು ಅದೆಲ್ಲ ನಡೀತಾ ಇರುತ್ತೆ. ಮತ್ತು ಇನ್ನೊಂದು ಭಾಳ ಪ್ರಸಿದ್ಧವಾದ ಟೇಮಿಂಗ್ ಆಫ್ ದ ಶ್ರೂ ಅಂತ. ದುರಂತನೇ ಬರೀತಾನೆ ಅಂತ ಏನಿಲ್ಲ. ಮೊದಲೇ ನಾನು ಕಾಮಿಡಿ ಹೇಳಿದ್ದೀನಿ, ಮಧ್ಯದಲ್ಲಿ ಯಾವುದೋ ಒಂದು ಕತೆ ಗೊತ್ತಿಲ್ಲ ಅಂತ ಹೇಳಿದ್ದೀನಿ. ಇನ್ನೂ ಯಾವುದೋ ಒಂದು ಸುಖ ಅಂತ, ಮರ್ಚೆಂಟ್ ಆಫ್ ವೆನಿಸ್ ಸುಖ ಅಂತ. ಇದು ಟೇಮಿಂಗ್ ಆಫ್ ದ ಶ್ರೂ ಅಂತ. ಶ್ರೂ ಅಂದರೆ ಹೆಂಡತಿ ಅಂತನಾ ಅಥವಾ ನಾಯಿ ಅಂತನಾ ಗೊತ್ತಿಲ್ಲ ನನಗೆ ಸರಿಯಾಗಿ. ಈ ಥರ ಯಾರೋ ತಮಾಷೆ ಮಾಡ್ತಿದ್ರು. ಆ ಹೆಂಡತಿ ಆ ಥರ ಆಡ್ತಾಳೆ ಅಂತ, ನಾಯಿ ಥರ ಆಡ್ತಾಳೆ ಅಂತ. ನಾಯಿ ಥರ ಅಂತಂದರೆ ಕೆಟ್ಟದಾಗ ಆಡ್ತಾಳೆ ಅಂತ. ಹೆಂಡತಿಯನ್ನು ಪಳಗಿಸ್ತಾನೆ ಅವನು. ಅದು ಒರಿಜಿನಲ್ ನಾಟಕ ಏನಿದೆಯೋ, ಆ ಕತೆ ಎಷ್ಟು ಡ್ರೈ ಆಗಿದೆಯೋ, ಏನು ಕತೆಯೋ ಗೊತ್ತಿಲ್ಲ, ಅದನ್ನು ಆಧರಿಸಿ ಎಷ್ಟು ಜನ ಏನೇನು ಮಾಡಿದ್ದಾರೆ ಅಂದರೆ, ನಂಜುಂಡಿ ಕಲ್ಯಾಣ ರಾಘವೇಂದ್ರ ರಾಜ್ಕುಮಾರ್ ಮಾಡಿದ್ದು. ಹೆಂಡತಿನ ಪಳಗಿಸ್ತಾನೆ ಅವನು, ದುರಹಂಕಾರಿ ಹೆಣ್ಣನ್ನು. ಆಮೇಲೆ ವೀರಕೇಸರಿ ಅಂತೆ, ಲೀಲಾವತಿ ರಾಜ್ಕುಮಾರರು. ಅಷ್ಟು ಹಿಂದೇನೇನು ಹೆಸರು ಬೇರೆ ಬೇರೆ ಇಟ್ಟರು, ಬಟ್ ಕತೆ ಅದೇ, ಹೆಣ್ಣನ್ನು ಪಳಗಿಸುವ ಕತೆ, ಹೆಂಡತಿಯನ್ನು ಪಳಗಿಸುವ ಕತೆ. ಆಮೇಲೆ ಇನ್ನೂ ಒಂದಿದೆ, ಯಾರೂ ಗಮನಿಸಿಲ್ಲ, ನನಗೆ ಗೊತ್ತಾಯಿತು. ಶಿವರಾಜ್ ಕುಮಾರ್ ಮತ್ತು ಹಿಂದಿ ಚಿತ್ರನಟಿ ಭಾಗ್ಯಶ್ರೀ ಅಂತ, ಅವ್ರು ಸಲ್ಮಾನ್ ಖಾನ್ ಜೊತೆ ಒಂದೇ ಒಂದು ಸಿನಿಮಾ ಮಾಡಿದ್ಲು ಆಕೆ, ಪ್ಯಾರ್ ಕಿಯಾ ಜಾನ ಏನೋ ಒಂದು ಆ ಥರದ್ದು, ಮೇರೆ ಪ್ಯಾರ್ ಕಿಯಾನ ಏನೋ ಇರಬೇಕು. ಅಲ್ಲಿ ಅವಳು 3 ತಿಂಗಳು ಬಸ್ರಿ ಅಂತೆ ಅದನ್ನು ಮಾಡುವಾಗ. ಅವಳು ಗಂಡನ ಹೆಸರು ಹಿಮಾಲಯ ಅಂತ. ಅವನಿಗೆ ಇಷ್ಟ ಇರಲಿಲ್ಲವಂತೆ ಇವಳು ಬಸ್ರಿಗೆ ಹೆಂಡತಿ. ಸಲ್ಮಾನ್ ಖಾನ್, ಅವಾಗ ಸಲ್ಮಾನ್ ಖಾನ್ ತುಂಬ ಫೇವ್ರೆಟ್ ಯಂಗ್ ಬ್ಯಾಚುಲರ್ ಅವನು. ಅವನ ಜೊತೆ ಮಾಡೋದು ಇಷ್ಟ ಇರಲಿಲ್ಲ. ಸೊ ಆ ಸಿನಿಮಾ ಮಾಡ್ತಾಯಿದ್ದಾಗೆ ಕತ್ತರಿಸ್ಬಿಟ್ಟ. ಅವಳು ಹೆಂಡತಿಯ ಕೆರಿಯರ್ನ ಕತ್ತರಿಸ್ದ. ಆಮೇಲೆ ಅವಳು ಮಗು ಹುಟ್ಟಿತು. ಆಮೇಲೆ ಅವಳು ಏನು ಮಾಡಲ್ಲಂದರೆ, ನಾನು ಸಿನಿಮಾದಲ್ಲಿ ಪಾರ್ಟ್ ಮಾಡಬೇಕಂತಿದ್ದರೆ ನನ್ನ ಗಂಡನ್ನೇ ಹೀರೋ ಮಾಡಬೇಕು ಅಂತ ಕಂಡೀಷನ್ ಹಾಕಿದ್ಲು. ಯಾವ ನಿರ್ಮಾಪಕರು ಮಾಡ್ತಾರೆ, ಅಲ್ಲಿಗೆ ಅವಳು ಕರಿಯರ್ ಮುಗೀತು. ಆಮೇಲೆ ಕನ್ನಡಕ್ಕೆ ಬಂದು ಶಿವರಾಜ್ ಕುಮಾರ್ ಜೊತೆ. ಇಲ್ಲಿ ಶಿವರಾಜ್ ಕುಮಾರ್ ಹೆಂಡತಿ ಥರ ಸೀರೆ ಉಟ್ಕೊಂಡು, ಸೆರಗು ಹೊತ್ಕೊಂಡು, ಏನ್ರಿ ಬನ್ನಿರಿ ಕಾಫಿ ಕುಡೀರಿ ಅಂತ ಅಡುಗೆ ಮನೇಲಿ ಕೆಲಸ ಮಾಡೋದು. ಅವಳು ಗಂಡಸಿನ ಥರ ಪ್ಯಾಂಟ್ ಹಾಕ್ಕೊಂಡು ಶರ್ಟ್ ಹಾಕ್ಕೊಂಡು ಮೆರೆಯೋದು. ಕೊನೆಗೆ ಕಳ್ಳರ ಕೈಗೆ ಸಿಕ್ಕಾಕೊಂಡಾಗ ಇವನೇ ಕಾಪಾಡ್ತಾನೆ ಅಂತ. ಇದು ಕೂಡ ಟೇಮಿಂಗ್ ಆಫ್ ದ ಶ್ರೂನೇ. ಇದನ್ನು ನೋಡುವಾಗಲೇ ಅನ್ನಿಸ್ತು ನನಗೆ. ಆದರೆ ಬಟ್ ಯಾರೂ ಗುರುತಿಸಿರಲಿಲ್ಲ, ನಾನು ಗುರುತಿಸಿದೆ. ಬಹಳ ಮುಖ್ಯವಾದ ಒಂದು ನಾಟಕದ ಹೆಸರನ್ನು ಯಾರೂ ಹೇಳ್ತಾ ಇಲ್ಲ. ನನಗೆ ತುಂಬ ಪ್ರಿಯವಾದದ್ದು, ಅದರಿಂದ ನಾನು ಅದನ್ನು ಹೇಳಿಬಿಡ್ತೀನಿ. ಇದು ಕೊನೆಯ ನಾಟಕ ನಾನು ಹೇಳ್ತಾ ಇರೋದು, ಜೂಲಿಯಸ್ ಸೀಸರ್. ಇದನ್ನು ರಾಮಚಂದ್ರ ದೇವ ಅನುವಾದ ಮಾಡಿದ್ದಾರೆ. ಓದಿದ್ದೀನೋ ಏನೋ ಗೊತ್ತಿಲ್ಲ, ಪಾಠ ಮಾಡಿಲ್ಲ. KS ಭಗವಾನ್ ಅನುವಾದ ಮಾಡಿರೋದನ್ನು ನಾನು ಪಾಠ ಮಾಡಿದೆ. ಅದೇನಾಯ್ತಂದರೆ
ತುಂಬ ಎಂಜಾಯ್ ಮಾಡೋರು ಹುಡುಗಿರು. ಅದನ್ನು ಟೆಕ್ಸ್ಟ್ ಬುಕ್ ಕಮಿಟಿ ಒಂದೊಂದ್ಸಲ ಸಭೆ ಸೇರಿದೆಲ್ಲೇನೋ ಹೋದ ವರ್ಷ ಇದ್ದಿದ್ದನ್ನೇ ಮುಂದುವರಿಸ್ಬಿಡ್ತಾಯಿದ್ರು ಹಾಗೆಲ್ಲ. ಸೊ 2ನೇ ಅವಧಿಗೆ ಅವಕಾಶ ಸಿಕ್ತು ನನಗೆ ಮಾಡೋದಕ್ಕೆ. 2 ವರ್ಷ ನಾನು ಕನ್ನಡ ನಾಟಕ ಪಾಠ ಮಾಡಿದೆ. 1 ವರ್ಷ ಅಂತೂ ಇಂಗ್ಲೀಷಲ್ಲೂ ಜೂಲಿಯಸ್ ಸೀಸರು, ಕನ್ನಡದಲ್ಲೂ ಜೂಲಿಯಸ್ ಸೀಸರ್ ಹಾಗಾಗ್ಬಿಟ್ಟಿತ್ತು. ನಾನು ಇಂಗ್ಲೀಷ್ ಕ್ಲಾಸ್ಗೆ ಒಂದ್ಸಲ ಹೋಗಿ ಕೂತಿದ್ದೆ, ಹೇಗೆ ಮಾಡ್ತಾರೆ ನೋಡೋಣ ಅಂತ. ಅವಾಗ ಇಂಗ್ಲೀಷಿಗೆ ಅರ್ಥ ಹೇಳಿ ಮುಗಿಸೋಷ್ಟೊತ್ತಿಗೆ ಸುಸ್ತು ಹೊಡೆದು ಹೋಗ್ತಿದ್ರು. ನಂತರ ತಮಾಷೆ ಗಿಮಾಷೆ ಮಾಡೋಕ್ಕೆ, ವಿಮರ್ಶೆ ಮಾಡೋಕ್ಕೆ ಅವ್ರಿಗೆ ಅವಕಾಶವೇ ಇರಲಿಲ್ಲ ಇಂಗ್ಲೀಷ್ ಕ್ಲಾಸ್ನಲ್ಲಿ. ಇದು KS ಭಗವಾನ್ ಅವರ ಅನುವಾದ ತುಂಬ ಚೆನ್ನಾಗಿದೆ. 1-2 ವರ್ಷ BA 2 ವರ್ಷ ಪಾಠ ಮಾಡಿದ್ದೀನಿ ಅಂತಂದರೆ 1-2 ಸನ್ನಿವೇಶಗಳನ್ನ ಹೇಳಬಹುದು ಅನಿಸುತ್ತೆ. ಸೀಸರ್ಗೆ, ಜೂಲಿಯಸ್ ಸೀಸರ್ಗೆ 50 ವರ್ಷ, ಮಕ್ಕಳಾಗಿಲ್ಲ. ಅವನ ಹೆಂಡತಿ ಹೆಸರು ಕ್ಯಾಥ್ರೀನ್ ಅಂತ. ಅವನಿಗೆ 8 ಜನ ಸ್ನೇಹಿತರು. ಕ್ಯಾಸಿಯಸ್ ಅನ್ನೋ ಹೆಸರು ಮೊದಲೇ ಹೇಳೋಣ. ಅವನು ತುಂಬ ಆಪ್ತ ಸ್ನೇಹಿತ ಆಗಿದ್ದ. ಅನುವಾದ ಮಾಡುವಾಗ ಎಷ್ಟು ಸ್ವಾತಂತ್ರ್ಯ ವಹಿಸಬಹುದು ಅಂತ ಮುನ್ನುಡಿ ಪ್ರಸ್ತಾಪ ಮಾಡ್ತಾರೆ KS ಭಗವಾನ್. ಅವರಿಬ್ರಿಗೂ ನೋಡು, ಈ ನದಿನಲ್ಲಿ ನಾವು ಈಜು ಬಿದ್ದು ಅಲ್ಲೊಂದು ಬಂಡೆ ಇದೆಯಲ್ಲ, ಆ ಬಂಡೆ ಮುಟ್ಬಿಟ್ಟು ವಾಪಸ್ ಬರಬೇಕು. ಕ್ಯಾಸಿಯಸ್ಗೆ ಇನ್ನೂ 25 ವರ್ಷ, ಅವನಿಗೆ ಸ್ವಲ್ಪ ಈಜೋದು. ಇವನಿಗೆ 50 ವರ್ಷ ಆಗಿದೆ, ಇವನಿಗಾಗಲ್ಲ. ಸೊ ಹೋಗಿ ಬಂಡೆ ಮುಟ್ತಾರೆ, ವಾಪಸ್ ಬರೋ ಹೊತ್ತಿಗೆ ಕೈ ಸೋಲುತ್ತೆ ಸೀಸರ್ಗೆ. ಇಂಗ್ಲೀಷ್ ನಾಟಕದಲ್ಲಿ ಏನಿದೆ ಅಂದರೆ ಓ ಹೆಲ್ಪ್ ಕ್ಯಾಸಿಯಸ್ ಅಂತಿದೆ. ಕರೆಕ್ಟ್, ಅದು ಇಂಗ್ಲೀಷ್ ಕರೆಕ್ಟ್. ಓ ಹೆಲ್ಪ್, ಇಂಗ್ಲೀಷಲ್ಲಿ ಹೆಲ್ಪ್ ಅಂದರೆ ಆಗುತ್ತೆ. ಅದಕ್ಕೆ ನಮ್ಮ ಕನ್ನಡದಲ್ಲಿ ಎಲ್ಲರೂ ಹೆಲ್ಪ್ ಅಂತ ಹೋಗೋದು, ಸಹಾಯ ಮಾಡಿ ಅಂತ ಯಾರು ಹೋಗಲ್ಲ. ಇಲ್ಲಿ ಇವರು ಕನ್ನಡಕ್ಕೆ ಅನುವಾದ ಮಾಡ್ತಾಯಿದ್ದಾರೆ. ಅದರಿಂದ ಸಹಾಯ ಮಾಡು ಕ್ಯಾಶಿಯಸ್ ಅಂದರೆ ಸರಿ ಹೋಗಲ್ಲ. ಅಲ್ಲ, ನೀರಲ್ಲಿ ಮುಳುಗ್ತಿರೋರು ಯಾರು ಸಹಾಯ ಮಾಡು ಅಂತ ಹೇಳ್ತಾರಾ? ಓ ಹಿಡಿದುಕೋ ಕ್ಯಾಶಿಯಸ್ ಅಂತಾನೆ. ಅಷ್ಟು ಸ್ವಾತಂತ್ರ್ಯ ವಹಿಸ್ಬೇಕು ಅಂತಾರೆ ಅವರು. ಅದನ್ನು ಮಕ್ಕಿ ಅನುವಾದ ಮಾಡಿದ್ರೆ ಕೆಡುತ್ತೆ ಕೃತಿ. ಅದರಿಂದ ನಾನು ಸ್ವಾತಂತ್ರ್ಯ ವಹಿಸಿದೆ ಅಂತ ಅವ್ರು ಹೇಳ್ತಾರೆ ಅನ್ನೋದಕ್ಕೆ ಅದೊಂದು ಸೀನ್ ಹೇಳಿದೆ ನಾನು. ಸರಿ, 7 ಜನ ಸೀಸರ್ನ ಕೊಲ್ಲಬೇಕು ಅಂತ. ಇದು ಕ್ರಿಸ್ತ ಪೂರ್ವದಲ್ಲಿ ನಡೆದ ಕತೆ, ನಿಜವಾಗಿ ನಡೆದ ಕತೆ. ಇದು ತೀರ್ಮಾನ ಮಾಡ್ತಾರೆ, ಜೂಲಿಯಸ್ ಸೀಸರ್ನ ಕೊಂದರೆ ಮಹತ್ವಾಕಾಂಕ್ಷೆ ಬಂದು ಆಮೇಲೆ ನಾವು ರಾಜ್ಯನ ಹಂಚ್ಕೋಬೋದು ಅಂತ ತೀರ್ಮಾನ ಮಾಡ್ತಾರೆ. ಅಷ್ಟೊತ್ತಿಗೆ ಲೂಪರ್ಕಲ್ ಹಬ್ಬ ಅಂತ ಒಂದು ಬರುತ್ತೆ. ಆ ಹಬ್ಬದಲ್ಲಿ ಏನಾಗುತ್ತೆ ಅಂತಂದರೆ, ಒಂದು ತೋಳ ಒಂದು ಬೆಕ್ಕಿಗೋ ನಾಯಿಮರಿಗೋ ಹಾಲು ಕುಡಿಸುತ್ತಂತೆ. ಪರಸ್ಪರ ದ್ವೇಷ ಇರೋ ಪ್ರಾಣಿಗಳು ಕೂಡ ಪ್ರೀತಿಯಿಂದ ವಾಸಿಸುವ ಜಾಗ ಅದು. ಅದಕ್ಕೆ ಲೂಪರ್ಕಲ್ ಹಬ್ಬ ಅಂತ ಹೆಸರುತ್ತೆ. ಆವತ್ತಿನ ದಿವಸ ಏನು ಮಾಡಬೇಕು, ಈ ಮಕ್ಕಳಾಗದೇ ಇರೋ ಹೆಂಗಸರು ಇರ್ತಾರಲ್ಲ, ಬಂಜೇರು, ಅವರೆಲ್ಲ ಸಾಲಾಗಿ 2 ಕಡೆ ನಿಂತ್ಕೋಬೇಕು. ಯಾಕೆಂದರೆ ಆ ಕಡೆಯಿಂದ ವೀರರು ಓಡಿ ಬರ್ತಾ ಇರ್ತಾರೆ, ಕೈಯಲ್ಲಿ ಬೆತ್ತಾ ಇರುತ್ತೆ. ಲೂಪರ್ಕಲ್ ಜಾಗದಿಂದ ಬರ್ತಾ ಇದ್ದಾರೆ ಅವರು. ಮೈತ್ರಿಗೆ ಸಂಕೇತದ ಜಾಗದಿಂದ ಬರ್ತಾ ಇದ್ದಾರೆ. ಅದರಿಂದ ಅವರು ಏನದು ಸಂತಾನೋತ್ಪತ್ತಿಯನ್ನು ಮಾಡುವ ಶಕ್ತಿ ಇರೋರು ಅಂತ ಅರ್ಥ. ಈ ಕೈ ಹಿಡ್ಕೊಂಡು ನಿಂತಿರ್ಬೇಕು ಇವರು, ಹೆಂಗಸರು ಹೊಡೆಸ್ಕೊಳ್ಳೋಕ್ಕೆ. ಅವ್ರು ಬೆತ್ತದಿಂದ ಇವರು ಹೊಡಿತಾರೆ. ಈಗ ಕ್ಯಾಥರಿನ್ ರಾಣಿ ಕೈಗೆ ಯಾರಪ್ಪ ಹೊಡಿತಾರೆ, ಯಾರಿಗೆ ಧೈರ್ಯ ಇದೆ? ಅದಕ್ಕೆ ಸೀಸರ್ ಏನು ಮಾಡ್ತಾನೆ ಅಂದರೆ, ಮಾರ್ಕ್ ಆ್ಯಂಟೋನಿ ಅಂತ ಅವನು ತುಂಬ ಒಳ್ಳೆ ಸ್ನೇಹಿತ. ಅವ್ನು ಹೇಳ್ತಾನೆ, ನೋಡು, ಆ ಕ್ಯಾಥರಿನ್ ಕೈಗೆ ನೀನು ಹೊಡಿಬೇಕು, ಬೇರೆಯವ್ರು ಹೊಡಿಯೋಕ್ಕೆ ಹೆದರ್ಕೋತಾರೆ. ಬಹುಶಃ ಇದು ಸಿಂಬಾಲಿಕ್ ಇರಬಹುದೇನೋ, ನನಗೆ ಗೊತ್ತಿಲ್ಲ. ನಾನು ಸಿಂಬಾಲಿಕ್ ಇರಬಹುದು, ಬೇರೆ ಇನ್ನೇನೋ ಹೇಳ್ತಾ ಇದ್ದಾರೇನೋ ಅಂತ ಅಂದ್ಕೊಂಡೆ. ಅದೊಂದು ತಮಾಷೆ ಮಾಡೋಕ್ಕೆ ಅಲ್ಲಿ ನಾಟಕ ಪಾಠ ಮಾಡ್ತಿರುವಾಗ. ಆಮೇಲೆ ಇನ್ನೊಂದು, ಸೀಸರ್ಗೆ ವಯಸ್ಸಾಗಿರೋದ್ರಿಂದ ಎಡಗಡೆ ಕಿವಿ ಕೇಳಲ್ಲ. 50 ವರ್ಷಕ್ಕೆ ಕಿವಿ ಕೇಳಲ್ವಾ ಅಂತ ನಾನು ಒಂದು ಪ್ರಶ್ನೆ ಹಾಕಿದ್ದೆ. ಅದಕ್ಕೆ ಅವನೇನು ಮಾಡ್ತಾನೆ ಅಂದರೆ, ಯಾರು ಅವ್ನು ಎಡಗಡೆ ಬಂದು ನಿಂತ್ಕೊಂಡ್ರೆ, ಎತ್ತು ಅಪ್ಶಕನ ಕಡೆಯ ಎಡಗಡೆ ಯಾಕೆ ನಿಂತ್ಕೋದ್ಯಾ, ಬಲ್ಗಡೆ ಬಂದು ಮಾತಾಡೋ ಹೇಳು ಅಂತಾನೆ. ಅಂಥ ಚಾರ್ಮಿಂಗ್ ಫೆಲೋ ಅವನು. ಅಂದರೆ ಅವನಿಗೆ ಜೀವನ ಪ್ರೀತಿ ಅಷ್ಟೊಂದು. ಮಗು ಆಗಬೇಕು ಅಂತ ಆಸೆ ಕ್ಯಾಥರಿನ್ಗೆ, ಮಗು ಹುಟ್ಲಿ ಅಂತ. ಇದು ಎಲ್ಲ ಬ್ರೂಟಸ್ನ ತಮ್ಮ ಕಡೆ ಮಾಡ್ಕೋಬೇಕು ಅಂತ ಕ್ಯಾಸಿಯಸ್ ಮತ್ತು ಇನ್ನೂ ಒಟ್ಟು 7 ಜನ ಬ್ರೂಟಸ್ ಮನಸ್ಸು ಕೆಡಿಸಿ ಅವನಿಗೆ ಮಹತ್ವಾಕಾಂಕ್ಷೆ ಜೂಲಿಯಸ್ ಸೀಸರ್ಗೆ. ಅವನು ಯಾರಿಗೂ ಅಧಿಕಾರ ಬಿಟ್ಕೊಡೋದಿಲ್ಲ. ಅವನು ನಾವು ಅಧಿಕಾರ ಪಡಿಬೇಕು, ನಾನು ಕೊಲ್ಲಬೇಕಂತ ಹೇಳಿ ಬ್ರೂಟಸ್ನ ತಮ್ಮ ಕಡೆ ಮಾಡ್ಕೊಂಡ್ಬಿಡ್ತಾರೆ. ಮತ್ತು ನಾಟಕದಲ್ಲಿ ಭಾಳ ಭಯಂಕರವಾಗಿರುತ್ತವೆ ಸೀನ್ಗಳು. ಪಾರ್ಲಿಮೆಂಟ್ ಅಂದರೆ ಲೋಕಸಭೆ ಅಂತ ಕೂತಿರ್ತಾನಲ್ಲ ಸಿಂಹಾಸನ, ಅಲ್ಲೇ ಅದರ ಮುಂದೆನೇ ಎಲ್ಲರೂ ಅವನನ್ನು, ತಮಿಳಲ್ಲಿ ಒಂದು ನಾಟಕ ನೋಡಿದೆ ನಾನು, ಟಿ ವಿನಲ್ಲೂ ಬಂತು. ಎಲ್ಲರೂ ಅವನನ್ನು ಕತ್ತಿಯಿಂದ ತಿವಿತಾರೆ. 30
35 ಗಾಯಗಳಾಗಿತ್ತು ಅಂತ ಟಿಪ್ಪಣಿ ಇರುತ್ತಲ್ಲ ಕೊನೆಯಲ್ಲಿ. ನಾನು ಅವಾಗ ಟಿಪ್ಪಣಿ ತೆಗೆದು ಓದ್ತಾ ಇರುವೆ, ಕ್ಲಾಸ್ನಲ್ಲಿ ಅರ್ಥ ಆಗಬೇಕಲ್ಲ ಅಂತ. 35 ಗಾಯಗಳಾಗಿದ್ದವು ಅಂತ ಬರೀತಾರೆ. ತಿವಿದು ಆದರೂ ಅವನು ಹೋರಾಡ್ತಾನೆ ಇರ್ತಾನೆ. ನಮ್ಮ ಕೈಯಲ್ಲಿ ಏನೂ ಆಯುಧ ಇಲ್ಲ, ಗುರಾಣಿನೂ ಇಲ್ಲ. ತನ್ನ ಗೌನಿದೆಯಲ್ಲ ಗೌನು, ಆ ಗೌನನ್ನೇ ಅವನು ಪ್ರೊಟೆಕ್ಷನ್ ಮಾಡಿಕೊಂಡು ಗುರಾಣಿ ಮಾಡಿಕೊಂಡು ಕೊನೆಗೆ ಬ್ರೂಟಸ್ ಅವನು ಕುತ್ತಿಗೆಗೆ ತಿವಿತಾನೆ ಹಿಂದ್ಗಡೆಯಿಂದ. ಆಗ ಇವನು ಯೂಟು ಬ್ರೂಟಸ್ ಅಂತಾನೆ. ಬ್ರೂಟಸ್ ಎತ್ತು ಬ್ರೂಟ್, ಅದು 17ನೇ ಶತಮಾನದ ಇಂಗ್ಲೀಷು. ಎತ್ತು ಬ್ರೂಟ್ ಅಂತಂದರೆ ಅದನ್ನು ನಾವು 20ನೇ ಶತಮಾನದ ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಿದ್ರೆ ಯೂಟು ಬ್ರೂಟಸ್, ಕನ್ನಡಕ್ಕೆ ಅನುವಾದ ಮಾಡಿದರೆ ಬ್ರೂಟಸ್ ನೀನೂ ಸಹ. ನೋಡಿ ಎಷ್ಟು ಚೆನ್ನಾಗಿ ಬರೀತಾನೆ ಶೇಕ್ಸ್ಪಿಯರ್ ಸಂಭಾಷಣೆನ. ಬ್ರೂಟಸ್ ನೀನು ಸಹ ನನ್ನ ಕುತ್ತಿಗೆಗೆ ತಿವಿದೆಯಾ, ಅದೆಲ್ಲ ಏನಿಲ್ಲ. ಬ್ರೂಟಸ್ ನೀನು ಸಹ ಅಷ್ಟೆ. ಯಾವಾಗ ಬ್ರೂಟಸ್ ತಿವಿತಾನೋ ಅವನು ತನ್ನನ್ನು ತಾನು ಕಾಪಾಡ್ಕೊಳ್ಳೋ ಕೆಲಸ ಬಿದ್ದು ಸತ್ತೋಗ್ತಾನೆ. ಸರಿ, ಇವರೇನು ಮಾಡ್ತಾರೆ, ಹೋಗಿ ಸಭೆ ಸೇರಿಸ್ತಾರೆ. ಈ ಜನರ ಮನ್ನಣೆ ಅನ್ನೋದು ನೋಡಿ, ಇವತ್ತು 20ನೇ ಶತಮಾನದ ಪ್ರಜಾಪ್ರಭುತ್ವ, ಜನರ ಮನ್ನಣೆ ಅಂತೀವಿ, ಆಗಲೂ ಇತ್ತು. ಜನರನ್ನು ಒಲಿಸ್ಕೋಬೇಕು, ತಾವು ಮಾಡಿದ ಕೃತ್ಯವನ್ನು ಸಮರ್ಥಿಸ್ಕೋಬೇಕು. ಭಾಷಣ ಮಾಡಿ ಯಾಕೆ ನಾವು ಜೂಲಿಯಸ್ ಸೀಸರ್ನ ಕೊಂದ್ವಿ, ಅವರ ಮಹತ್ವಾಕಾಂಕ್ಷೆ ಇತ್ತು ಅಂತ ಭಾಷಣ ಮಾಡಿಬಿಟ್ಟು ಎಲ್ಲರೂ 8 ಜನನು ಭಾಷಣ ಮಾಡಿಬಿಟ್ಟು ಕೆಳಗಿಳಿತಾರೆ. ಆಗ ಮಾರ್ಕ್ ಆ್ಯಂಟನಿ ಹೇಳ್ತಾನೆ, ಆಯಿತು ನೀವು ಅವನನ್ನು ಕೊಲೆ ಮಾಡಿಬಿಟ್ಟಿದ್ದೀರಾ, ಏನು ಮಾಡೋಕ್ಕಾಗಲ್ಲ, ನನಗೂ ಒಂಚೂರು ಋಣ ಇದೆಯಲ್ಲ, ಮಾತಾಡೋಕ್ಕೆ ಅವಕಾಶ ಕೊಡ್ತೀಯಾ ಅಂತಾನೆ. ಏನು ಮಾತಾಡ್ತೀಯ? ಏನಿಲ್ಲ, ನನ್ನ ಪ್ರೀತಿನ ಹೇಳ್ಕೊತೀನಿ. ಸರಿ ಮಾತಾಡು. ಅವನು ಮಾರ್ಕ್ ಆ್ಯಂಟನಿ ಹತ್ತಿರ ಇವರು ಸ್ವಲ್ಪ ನಿಂತ್ಕೊಂಡು ಕೇಳಿಸ್ಕೊಂಡ್ರು ಏನು ಮಾತಾಡ್ತಾನೆ ಅಂತ. ಏನಿಲ್ಲ, ನನಗೂ ತುಂಬ ಒಳ್ಳೆಯ ಸ್ನೇಹಿತ ಆಗಿದ್ದ, ಅಯ್ಯೋ ತುಂಬ ಪ್ರೀತಿಸ್ತಾ ಇದ್ದ, ಹೀಗೆ ಮಾತಾಡ್ತಾ ಇರ್ತಾರೆ. ಕೆಲಸಕ್ಕೆ ಪಾಡಿಗೆ ಮಾತಾಡ್ತಾ ಇದ್ದಾನೆ, ಇನ್ನೇನು ಅಂದ್ಬಿಟ್ಟು ಅವರೆಲ್ಲ ಹೊರಟೋಗ್ತಾರೆ. ಅವ್ರೇನು ಚೆನ್ನಾಗಿ ಹೊರಟೋಗ್ತಾರೆ. ಆಮೇಲೆ ಶುರು ಮಾಡ್ಕೋತಾನೆ ಮಾರ್ಕ್ ಆ್ಯಂಟನಿ ಸ್ಪೀಚ್ ಅಂತ ಫೇಮಸ್ ಇದು. ಹೇಗೆ ನಮ್ಮ ಪೂರ್ಣಚಂದ್ರ ತೇಜಸ್ವಿಯವರು ಅಬಚೂರಿನ ಪೋಸ್ಟ್ ಆಫೀಸು ಪುಸ್ತಕಕ್ಕೆ ಬರೆದು ಮುನ್ನುಡಿ ಫೇಮಸ್ ಆಗೋಯ್ತು ನವ್ಯಕ್ಕೆ ಸಂಬಂಧಪಟ್ಟ ಹಾಗೆ, ಆ ಥರ ಮಾರ್ಕ್ ಆ್ಯಂಟನಿ ಸ್ಪೀಚ್ ಅಂತಲೇ ಇರ್ತಾರೆ. ಅದು 4-5 ಪುಟ ಇದೆ. ಹೇಳ್ತಾನೆ, ಜೂಲಿಯಸ್ ಸೀಸರ್ ಮಹತ್ವಾಕಾಂಕ್ಷಿ ಹೌದು. ಅವನು ತನ್ನ ಜಮೀನನ್ನು ನಿಮಗೆಲ್ಲ ಸಮಾನವಾಗಿ ಹಂಚಿದ್ದಾನೆ. ಅವನು ಮಹತ್ವಾಕಾಂಕ್ಷಿ. ದ್ರಾಕ್ಷಿ ತೋಟಗಳಿಂದ ಬರುವ ಬೆಳೆಯನ್ನು ಎಲ್ಲರಿಗೂ ಸಮಾನವಾಗಿ ಹಂಚಿದ್ದಾನೆ. ಅವನು ಮಹತ್ವಾಕಾಂಕ್ಷಿ. ಹೀಗೆ ಉದ್ದಕ್ಕೂ ಅಂದರೆ ಜನರನ್ನು ನಿಧಾನವಾಗಿ ಕೆರಳಿಸ್ತಾ ಹೋಗ್ತಾನೆ. ಜೂಲಿಯಸ್ ಸೀಸರ್ ನಿಜವಾಗ್ಲೂ ಒಳ್ಳೆಯವನು, ಆದರೆ ಇವರು ತಮ್ಮ ಸ್ವಾರ್ಥಕ್ಕೋಸ್ಕರ ಅವನನ್ನು ಕೊಂದರು, ಅನ್ಯಾಯವಾಗಿ ಅವನ ಮೇಲೆ ಅಪವಾದ ಹೊರಿಸಿದ್ರು ಅಂತನ್ನ ಥರ ಅರ್ಥ ಬರಬೇಕು. ಕೊನೆಗೆ ಜನ ಎಲ್ಲ ದಂಗೆ ಎದ್ದು ಒಟ್ಟಿಸ್ಕೊಂಡು ಹೋಗ್ತಾರೆ ಅವ್ರನ್ನ. ಕ್ಯಾಶಿಯಸ್ ಮತ್ತು ಬ್ರೂಟಸ್ನ ಓಡೋಟೋಗ್ತಾರೆ. ಅವರು ಊರು ಬಿಟ್ಟು ಓಡೋಟೋಗ್ತಾರೆ. ಆದರೆ ಬೇರೆ ಊರಿಗೆ ಹೊರಟೋಗ್ತಾರೆ. ಆಗ ಇವನು ಬರ್ತಾನೆ, ಆಕ್ಟಿವಿಯಸ್ ಸೀಸರ್ ಬರ್ತಾನೆ. ಅವನ ಸಂಬಂಧಿ ಆಗಬೇಕು ಸೀಸರ್ಗೆ. ಅವನು ಹೋಗಿ ಯುದ್ಧ ಮಾಡಿ ಅವರನ್ನೆಲ್ಲ ಕೊಲ್ತಾನೆ. ಮಾರ್ಕ್ ಆ್ಯಂಟನಿ ಎಷ್ಟು ಸಹಾಯ ಮಾಡಿದ್ರು ಅವನು ರಾಜ ಆಗೋ ಹಾಗಿಲ್ಲ. ಯಾಕೆ ರಾಜವಂಶ ಅಲ್ಲ ಅವನದ್ದು. ಆದ್ದರಿಂದ ಆಕ್ಟಿವಿಯಸ್ ಸೀಸರೇ ರಾಜ ಆಗ್ತಾನೆ. ಇದನ್ನೇನು ಹೇಳ್ತಾರೆ ಗೊತ್ತಾ, ಕೋತಿ ಹೋಯ್ತು ಕೋತಿ ಬಂತು ಡುಮ್ 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 ಅಂತಾರೆ. ಯಾಕೆಂದರೆ ಸೀಸರ್ ಹೋದ, ಸೀಸರ್ ಬಂದ, ಅದೇ ತಾನೇ ಆಗೋದು ಅಲ್ವಾ. ಪ್ರಭುತ್ವ ಎಲ್ಲ ಕಡೆಯೂ ಅಷ್ಟೇ. ಪ್ರಭುತ್ವ ಅಂದರೆ ರಾಜನ ಮಗನೇ ರಾಜ ಆಗಬೇಕು. ಈ ಮೈಸೂರು ಅರಮನೆಯಲ್ಲಿ ಏನಾಗ್ತಾಯಿದೆ ಹೇಳಿ ಅಲ್ವಾ. ಮತ್ತು ನಮ್ಮ ರಾಜಕಾರಣಿಗಳು ತಮ್ಮ ಮಕ್ಕಳನ್ನು ಹೇಗೆ ಸಾಕ್ತಾ ಇದ್ದಾರೆ ಹೇಳಿ. ಯಡಿಯೂರಪ್ಪ ಇರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಇರ್ಬೋದು. ನೀವು ಪಟ್ಟಿ ಮಾಡಿ ಒಂದು ಉತ್ತರ ನಿಮಗೆ ಸಿಗುತ್ತೆ. ಪ್ರಭುತ್ವ ಸಾವಿರಾರು ವರ್ಷಗಳ ಕಾಲ ಪ್ರಭುತ್ವ ಕಂಡ ದೇಶ ಇದು ಅಲ್ವಾ. ಅದಕ್ಕೆ ನಾನು ಹೇಳ್ತೀನಿ, ಇಲ್ಲಿಗೆ ಪ್ರಜಾಪ್ರಭುತ್ವ ಸಲ್ಲುವುದಿಲ್ಲ, ಇಲ್ಲಿಗೆ ಪ್ರಭುತ್ವವೇ ಸರಿ ಅಂಥೇಳಿ. ಬಹುಶಃ ನಾಟಕಗಳೆಲ್ಲ ಮುಗಿದು ಅಂತ ನಾನು ಅಂದ್ಕೊಳ್ತೀನಿ. ಯಾಕೆಂದರೆ ಯಾವುದು ಬಿಟ್ಟಿಲ್ಲ ಅಂತ ನಾನು ಗಮನಿಸಿದೆ. ಈಗ ಒಂದು ಮಾತನ್ನು ಹೇಳಬೇಕು ಶೇಕ್ಸ್ಪಿಯರ್ ಬಗ್ಗೆ. ಇಷ್ಟೊಂದು ಮಾತಾಡಿದ ಮೇಲೆ ಎಷ್ಟು 40 ವರ್ಷ ಮಾತಾಡಿ ಒಂದಲ್ಲ ಒಂದು ಕ್ಲಾಸಿಗೆ ಇದ್ದೇ ಇರೋದಪ್ಪ ಅವನ ಬಗ್ಗೆ ನಾಟಕ. ನನಗೆ ಆಶ್ಚರ್ಯ. ಈಗ ವ್ಯಾಸ, ವಾಲ್ಮೀಕಿ, ಕಾಳಿದಾಸ, ಶೇಕ್ಸ್ಪಿಯರ್ ಈ 4 ಜನರನ್ನು ವಿಶ್ವಕವಿಗಳು ಅಂತ ಕರೀತಾರೆ. ಕವಿಯನ ಪದ ಸರಿ, ಅವ್ರ ನಾಟಕಕಾರ ಆ ಥರ ಎಲ್ಲ ಹೇಳಬಾರ್ದು. ಅವ್ನು ನಾಟಕನಾರು ಬರೆದಿರಲಿ, ಕಾದಂಬರಿನಾರು ಬರೆದಿರಲಿ, ಕಥೆನಾರು ಬರೆದಿರಲಿ, ಪ್ರಬಂಧನಾರು ಬರೆದಿರಲಿ, ಅವನು ಕವಿ ಅಂತ ಹೇಳಬೇಕು. ವಿಶ್ವಕವಿಗಳು ಅಂತ ಕರೀತಾರೆ ವ್ಯಾಸ, ವಾಲ್ಮೀಕಿ, ಕಾಳಿದಾಸ, ಶೇಕ್ಸ್ಪಿಯರ್ನ.
ನನಗನ್ಸುತ್ತೆ, ಇದು ವೈಯಕ್ತಿಕ ಅಭಿಪ್ರಾಯ ನಂದು, ಯಾರೂ ಹೇಳಿಲ್ಲ ಇನ್ನೂ. ಇವ್ರು ಜಗತ್ತಿನ ಕವಿಗಳು ಅಂತ ಹೇಳ್ತಾರೆ ಇವರು. ಅಂದರೆ ಇವರು ಇಷ್ಟು ಜನರನ್ನ ಜಗತ್ತಿನ ಎಲ್ಲರೂ ಓದ್ತಾರೆ ಅವರವ್ರ ಭಾಷೆಯಲ್ಲಿ, ಎಲ್ಲ ಅನುವಾದ ಹೋಗಿವೆ ಮತ್ತು ಯೂನಿವರ್ಸಿಟಿಲಿ ಕಲಿಸ್ತಾರೆ. ರಾಮಾಯಣ ಮಹಾಭಾರತನೂ ಯಾವುದೋ ಒಂದು ದುಬೈ ದೇಶದ ಮಧ್ಯಪ್ರಾಚ್ಯದ ಒಂದು ಮುಸ್ಲಿಂ ರಾಷ್ಟ್ರ ಪಠ್ಯ ಮಾಡಿದೆ ಅಂತ ಕೇಳ್ಪಟ್ಟೆ. ಆಮೇಲೆ ಕೆ ರಾಮಾನುಜಂ ಮಾಡಿರೋ ಅನುವಾದ ಕೂಡ ಅಮೇರಿಕಾದಲ್ಲಿ ಪಠ್ಯ. ನನಗೆ ಒಂದು ಸಲ ಆಸೆ ಆಗುತ್ತೆ, ಕುವೆಂಪು ಆಗ್ಬೋದಾಗಿತ್ತು, ಜಗತ್ತಿನ ಕವಿ ಆಗಬಹುದಾಗಿತ್ತು, ಯಾಕಾಗಲಿಲ್ವೋ? ಡಿ ವಿಜಿಗೆ ಜ್ಞಾನಪೀಠ ಸಿಗಬೇಕಾಗಿತ್ತು, ಯಾಕೆ ಸಿಗಲಿಲ್ವೋ ಗೊತ್ತಿಲ್ಲ. ಬಹುಶಃ ಅವರು ಮಂಕುತಿಮ್ಮನ ಕಗ್ಗನ ಇಂಗ್ಲೀಷ್ಗೆ ಅನುವಾದ ಮಾಡೋರು ಯಾರೂ ಇರಲಿಲ್ವಂತೆ, ಆಮೇಲೆ ಮಾಡಿದ್ರು ಬಿಡಿ. ಕುವೆಂಪುಗೆ ಏನಾಯಿತು ನನಗೆ ಗೊತ್ತಿಲ್ಲ. ಭೈರಪ್ಪಗೆ ಅವಕಾಶ ಇದೆ, ಯಾಕೆಂದರೆ ಭೈರಪ್ಪ ಇಡೀ ಜಗತ್ತಿನ ಎಲ್ಲ ಭಾಷೆಗಳಿಗೆ ಅನುವಾದ ಆಗಿರುವ, ಇಡೀ ಜಗತ್ತಿನಲ್ಲಿ ಓದುಗರನ್ನು ಹೊಂದಿರುವವರು ಭೈರಪ್ಪ. ನನಗೆ ಸುಮ್ಮನೆ ಒಂದು ಆಸೆ, ಕುವೆಂಪು ಆಗಿದ್ದು ಸಂತೋಷನೇ, ಇವತ್ತೆಲ್ಲ ನಾಳೆ ಆಗ್ಬೋದಲ್ವೇ? ನಮ್ಮ ಅವರೆಲ್ಲ ಆದರೂ ಬಿಡಿ, ಕಾಳಿದಾಸ ನಮ್ಮೋನೇ, ವ್ಯಾಸ ವಾಲ್ಮೀಕಿ ನಮ್ಮೋರೆ, ಶೇಕ್ಸ್ಪಿಯರ್ ಅವನು ಸರಿ. ಹಾಗೆಯೇ ನಾವು 20ನೇ ಶತಮಾನದಲ್ಲಿ ಏನು ಇಲ್ವಾ ಹಾಗಾರೆ ನಮ್ಮದು? ಕುವೆಂಪು ಭೈರಪ್ಪ ಇದ್ದಾರೆ ಅಲ್ವಾ, ಆಗಬಹುದು ಅಲ್ವಾ ಈಗಲೂ ಅಂತನ್ನುವ ಒಂದು ಸಂದೇಹ ನನಗೆ ಇಷ್ಟೊಂದು ತಿಳ್ಕೊಂಡಿದ್ದರಿಂದ ಬಂತು. ನಮಸ್ಕಾರ.